ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ ಅವರಿಗೆ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ, ವೇದಿಕೆ ಧ್ಯಾನ ಮಾರ್ಗಕ್ಕೆ ಕರೆತಂದಂತಹ ಸೋದರಿಯವರಿಗೆ ಹಾಗೂ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ವೇದಿಕೆಯಲ್ಲಿ ಜ್ಞಾನದಾಹರಾಗಿರ್ತಕ್ಕಂಥ ಎಲ್ಲ ದೇವರುಗಳಿಗೂ ನಮಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕ ಪ್ರಾಣಶಕ್ತಿ. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಈ ಪ್ರಾಣಶಕ್ತಿ ಬಗ್ಗೆ ತಿಳಿದಿದ್ದೀರಾ ಮಾಸ್ಟರ್ಸ್. ನಿನ್ನೆ ದಿನಾನೂ ಕೂಡ ತಿಳಿದ್ವಿ, ದೇಹ ಅಮರತ್ವವನ್ನ ಪಡಿಬೇಕು ಅಂದ್ರೆ ಪ್ರಾಣಮಯ ಕೋಶ ಶಕ್ತಿಯುತವಾಗ್ಬೇಕು. ಆ ಪ್ರಾಣಮಯ ಕೋಶ ಶಕ್ತಿಯುತವಾಗ್ಬೇಕು ಅಂದ್ರೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿವೆ, ನಮ್ಗೆ ಬೇಕು. ಪ್ರಾಣಶಕ್ತಿಯನ್ನು ಯಥೇಚ್ಛವಾಗಿ ಪಡೆದಾಗ ನಮ್ಮ ಪ್ರಾಣಮಯ ಕೋಶದಲ್ಲಿರ್ತಕ್ಕಂಥ ಎಲ್ಲ ಚಕ್ರಗಳು ಕೂಡ ಶುದ್ಧಿಯಾಗಿ ನಾಡಿ ಮಂಡಲ ಶುದ್ಧಿಯಾಗೋದ್ರ ಜೊತೆಗೆ ನಾವು ಅದ್ಭುತವಾದಂತಹ ಜ್ಞಾನವನ್ನ ಪಡಿತಾ ಹೋಗ್ತೇವೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು, ಪಾರಮಾರ್ಥಿಕ ಗೋಳಕ್ಕೆ ಸಮೀಪದ ಜೀವನವನ್ನ ಸಾಗಿಸ್ಬೇಕು ಅಂತ ತಿಳಿದ್ವಿ. ಧರ್ಮಯುತವಾದ ಜೀವನವನ್ನ ನಡೆಸೋದ್ರ ಜೊತೆಗೆ ನಾವು ವಸ್ತುಗಳಲ್ಲಿ ಇರ್ತಕ್ಕಂತಹ ಪ್ರಾಣಶಕ್ತಿಯನ್ನು ಗ್ರಹಿಸ್ತಕ್ಕಂಥದ್ದು ಕೂಡ ಅತ್ಯವಶ್ಯಕ ನಮ್ಮ ಜೀವನದಲ್ಲಿ ಅಂತಕ್ಕಂಥ ವಿಷಯಗಳ ಬಗ್ಗೆ ಎಲ್ಲ ವಿವರವಾಗಿ ತಿಳಿದಿದ್ದೀವಿ ಮಾಸ್ಟರ್ಸ್. ಇವತ್ತು ಆ ಪ್ರಾಣಶಕ್ತಿಯಲ್ಲಿ ಸಮ್ಮೇಳನಗಳು ಕೂಡ ನಡೆಸೋದ್ರಿಂದ, ಇದು ಹಿಂದಿನ ಕಾಲದಿಂದಲೂ ಕೂಡ ಬರ್ತಾ ಇದೀವಿ. ಅಂತ ಸಮ್ಮೇಳನಗಳಲ್ಲೂ ಕೂಡ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೇಗಿರ್ತದೆ ಅನ್ನೋದ್ರ ವಿಷಯದ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಇವತ್ತಿನ ವಿಷಯವಾಗಿ ನಿದ್ರೆಗೂ ಪ್ರಾಣಶಕ್ತಿಗೂ ಅತ್ಯಂತ ಸಾಮೀಪ್ಯ ಸಂಬಂಧವಿದೆ. ನಿದ್ರೆ ಮಾಡಿದಾಗೂ ಕೂಡ ನಾವು ಪ್ರಾಣಶಕ್ತಿಯನ್ನು ಪಡಿತೀವಿ, ಅದು ಕಡಿಮೆ ಪ್ರಮಾಣದಲ್ಲಿ. ಧ್ಯಾನ ಮಾಡೋದ್ರ ಮುಖಾಂತರ ಯಥೇಚ್ಛ ಪ್ರಮಾಣದಲ್ಲಿ ಪಡಿತಾ ಹೋಗ್ತೀವಿ. ಆ ನಿದ್ರೆಯಲ್ಲಿ ನಾವು ಪ್ರಾಣಶಕ್ತಿಯಲ್ಲಿ ಬಹಳ ಗಾಢವಾಗಿ ಪ್ರವೇಶಿಸಿ ಬಹಳಷ್ಟು ಪ್ರಾಣಶಕ್ತಿಯನ್ನು ತುಂಬಿಕೊಂಡು ನಿದ್ದೆಯಿಂದ ಏಳುತ್ತೇವೆ. ನಿದ್ದೆಯಿಂದ ಎದ್ದಾಗ್ಲೂ ಕೂಡ ಧ್ಯಾನದಿಂದ ಎದ್ದಂತ ಸ್ಥಿತಿಯನ್ನೇ ನಾವು ಗಾಢ ನಿದ್ದೆಗೆ ಹೋಗದಾಗ ಮಾತ್ರ ಅದನ್ನ ಅನುಭವಕ್ಕೆ ಬಂದಿರುತ್ತೆ ಮಾಸ್ಟರ್ಸ್. ಆದ್ದರಿಂದಲೇ ನಮಗೆ ಬಹಳ ತಾಜಾತನದಿಂದ ಇರುವಂತೆ, ಬಹಳ ಜೀವಂತಿಕೆಯಿಂದ ಇರುವ ಅನುಭವವೂ ಮೂಡುತ್ತಿರುತ್ತದೆ. ನಿದ್ದೆಯಿಂದ ಎದ್ದಾಗ ನಾವಂತೂ ಧ್ಯಾನಕ್ಕೆ ಬಂದಾಗ ಯಥೇಚ್ಛವಾಗಿ ಪಡಿತೀವಿ. ಧ್ಯಾನಕ್ಕೆ ಬಾರದೇ ಇರೋರ್ಗೂ ಕೂಡ ಪ್ರಾಣಶಕ್ತಿ ಬರುತ್ತೆ, ಅವ್ರಿಗೂ ಕೂಡ ಪ್ರಾಣಶಕ್ತಿ ಪಡಿತಾ ಇರ್ತಾರೆ ಎಂತೆಂಥ ಸಂದರ್ಭದಲ್ಲಿ ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್. ನಿದ್ದೆಯಲ್ಲೂ ಕೂಡ ದಿನನಿತ್ಯ ಪ್ರತಿಯೊಬ್ರು ಕೂಡ ಪ್ರಾಣಶಕ್ತಿಯನ್ನ ಪಡಿತಾ ಇರ್ತೇವೆ. ಆದ್ದರಿಂದ ನಮ್ಗೆ ನಿದ್ದೆಯಿಂದ ಎದ್ದ ನಂತರ ಜೀವಂತಿಕೆಯಿಂದ ಇರ್ತಕ್ಕಂಥ ಅನುಭವ ಮೂಡುತ್ತೆ. ಏನೋ ಫ್ರೆಶ್ನೆಸ್ ಅಥವಾ ತಾಜಾತನದಿಂದ ಇದೀವಿ ಅಂತ ಅನ್ಸುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ತಮ ಪ್ರಾಣಶಕ್ತಿ ಬಲಗಳು ಬಹಳಷ್ಟು ಸಚೇತನವಾಗಿರುತ್ತದೆ. ನಾವೇನು ಬೆಳಗಿನ ಜಾವ 3 ಗಂಟೆಯಿಂದ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಅಂತ ಸಮಯದಲ್ಲಿ ಪ್ರಾಣಶಕ್ತಿಯ ಬಲ ಯಥೇಚ್ಛವಾಗಿರ್ತದೆ. ನಮ್ಮಲ್ಲಿನ ಪ್ರಾಣಶಕ್ತಿ ಸಂಗ್ರಹವು ಸಚೇತನವಾಗಿರುತ್ತದೆ. ಆದರೆ ನಮ್ಮಲ್ಲಿ ದಿನ ಕಳೆದಂತೆ, ವಯಸ್ಸಾಗ್ತಾ ಹೋದಂತೆ ನಮ್ಮಲ್ಲಿನ ಪ್ರಾಣಶಕ್ತಿ ಸಂಗ್ರಹ ಕಡಿಮೆ ಆಗುತ್ತಿರುತ್ತದೆ. ಆದ್ದರಿಂದಲೇ ಮುಂಜಾನೆಯಲ್ಲಿನ ಧ್ಯಾನ ಮಾಡಬೇಕೆಂದು ಗುರುಗಳು ತಿಳಿಸಿದ್ದಾರೆ. ಮುಂಜಾನೆಯಲ್ಲಿನ ಧ್ಯಾನ ಯಾಕೆ ಅತ್ಯವಶ್ಯಕ ಅಂದ್ರೆ ಮಾಸ್ಟರ್ಸ್, ಅಂತ ಸಮಯದಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನ ನಾವೆಲ್ಲರೂ ಅವಗಾಹನೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಮುಂಜಾನೆಯ ಧ್ಯಾನ ಅತ್ಯವಶ್ಯಕವಾಗಿದೆ ಮಾಸ್ಟರ್ಸ್. ನಿದ್ದೆಯಲ್ಲಿ ಕೆಲವರಿಗೆ ಸೂಕ್ಷ್ಮ ಪ್ರಪಂಚದಲ್ಲಿನ ಪ್ರಾಣಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿದ್ದೆಯಲ್ಲಿ ಕೆಲವರಿಗೆ ಸೂಕ್ಷ್ಮ ಪ್ರಪಂಚದಲ್ಲಿನ ಪ್ರಾಣಶಕ್ತಿಯನ್ನ ತುಂಬಿಕೊಳ್ಳಕ್ಕಾಗಲ್ಲ. ನಾವು ನಿದ್ದೆಯಲ್ಲಿ ಕನಸುಗಳು ಬಿದ್ದರೆ ನಾವು ಪ್ರಾಣಶಕ್ತಿಯನ್ನ ಹೀರ್ಕೊಳ್ಳೋದ್ರಲ್ಲಿ ನಾವು ಅಸಫಲರಾಗುತ್ತೇವೆ. ಅವರು ಯಾಕೆಂದರೆ ಅವರು ನಿದ್ದೆಗೆ ಜಾರುವಾಗ ಯಾವುದೇ ದೂಷಣೆ, ದ್ರೋಹ ಬಗೆಯುವಂತ ವಿಕೃತ ಅನುಭೂತಿಗಳಿಂದ ಹಾಳಾಗಿರುವ ಅಂತಃಕರಣದಿಂದ ತಮ್ಮನ್ನು ವಿಷಭರಿತ ಪಡಿಸಿಕೊಂಡಿರಬಹುದು. ಯಾಕಂದ್ರೆ ನಿದ್ದೆಗೆ ಹೋಗ್ಬೇಕಾದ್ರೆ ಯಾವ್ಯಾವುದೋ ಆಲೋಚನೆಯಿಂದ, ದಿನದಲ್ಲಿ ನಡೆದ ಘಟನೆ ಇರ್ಬೋದು, ಹಳೆ ಘಟನೆಗಳು ಇರ್ಬೋದು, ಯಾರೋ ಮಾಡಿರೋ ದೂಷಣೆ ಬಗ್ಗೆ ಅಥವಾ ಬೇರೆಯವರಿಗೆ ಬಗೆತಕ್ಕಂಥ ದ್ರೋಹದ ಬಗ್ಗೆ, ಮತ್ತೆ ವಿಕೃತ ಅನುಭೂತಿಗಳಿಂದ ಅವ್ರೇನಾದ್ರೂ ಅಂತಃಕರಣವನ್ನು ಹೊಂದಿ ಏನಾದ್ರೂ ನಿದ್ದೆಗೆ ಜಾರಿದ್ದೇ ಆದ್ರೆ ಅವರ ನಿದ್ದೆಯಲ್ಲಿ ವಿಷಭರಿತ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಯಾವುದೇ ಪ್ರಾಣಶಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮನುಷ್ಯರಿಗೂ ಸಹ ಸೂಕ್ಷ್ಮ ಪ್ರಪಂಚದಲ್ಲಿನ ಪ್ರಾಣಶಕ್ತಿ ಸಹಾಯ ಮಾಡಲು ಪ್ರಯತ್ನಿಸುತ್ತದೆ.
ಹಾಗಂತ ನಿದ್ದೆ ಹೋದ್ರೂ ಕೂಡ ಪ್ರಾಣಶಕ್ತಿ ಮಾತ್ರ ಯಾವಾಗ್ಲೂ ಸದಾ ಸರ್ವರಿಗೂ ಒಳಿತನ್ನೇ ಬಯಸ್ತಾ ಇರ್ತದೆ. ಅವ್ರಿಗೂ ಕೂಡ ಪ್ರಾಣಶಕ್ತಿಯನ್ನು ನೀಡಬೇಕು ಅನ್ನೋ ಹಪಾಪಿಯಲ್ಲೇ ಇರ್ತದೆ. ಆದರೆ ಅವರಲ್ಲಿ ಹರಡಿರುವ ವಿಷಗಳನ್ನು ತೆಗೆದು ಪ್ರಾಣಶಕ್ತಿ ಭರಿತರನ್ನಾಗಿ ಮಾಡಲು ಬೇಕಾಗಿರುವಷ್ಟು ಸಮಯ ಇರುವುದಿಲ್ಲ. ಅವರು ಅದೇ ಆಲೋಚನೆಯಲ್ಲಿ ತೊಡಗಿರೋದ್ರಿಂದ ಅವರು ಗಾಢ ನಿದ್ರೆಗೆ ಹೋಗಕ್ ಸಾಧ್ಯ ಆಗದೇ ಇರೋದ್ರಿಂದ ಅವರು ಗಾಢ ನಿದ್ರೆಗೆ ಹೋದ್ರೆ ಮಾತ್ರ ಪ್ರಾಣಶಕ್ತಿಯನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯತೆ ಇದೆ. ಅವರು ವಿಷಭರಿತ ಆಲೋಚನೆಗಳಿಂದ ಗಾಢ ನಿದ್ರೆಗೆ ತಲುಪಲಿಲ್ಲ ಅಂದ್ರೆ ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಮನುಷ್ಯರು ತಮ್ಮ ಜೀವನವನ್ನು ಸತ್ಸಂಬಂಧಗಳಿಂದ ಯುಕ್ತ ಕ್ರಿಯೆಗಳಿಂದ ಒಳ್ಳೆಯ ಅಭ್ಯಾಸಗಳಿಂದ ತಿದ್ದಿಕೊಳ್ಳಲು ಪ್ರಯತ್ನ ಮಾಡದೇ ಇದ್ದರೆ ಅವರು ಸುಸ್ಥಿತಿಗೆ ಬರಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಗುರುಗಳು ಸಾಕಷ್ಟು ನಿದ್ದೆ ಬಗ್ಗೆನೇ ಸುಮಾರು ಪಾಯಿಂಟ್ಸ್ ಅನ್ನು ಹೇಳಿದ್ರು ಮಾಸ್ಟರ್ಸ್. ಈ ನಿದ್ದೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯ ನಿದ್ದೆಯನ್ನ ನೀವು ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಲಗಿ ಎಷ್ಟು ನಿಮಿಷಗಳಲ್ಲಿ ನೀವು ಗಾಢ ನಿದ್ರೆ ತಲುಪ್ತೀರಾ, ಆ ಗಾಢ ನಿದ್ರೆಯಲ್ಲಿ ಗಾಢ ನಿದ್ರೆ ಅಂದ್ರೆ ಇಷ್ಟು ಗಂಟೆಯಿಂದ ಬೆಳಗಿನ ಜಾವದವರೆಗೂ ಎಷ್ಟು ಸರಿ ಎಚ್ಚರ ಆಗುತ್ತೆ, ಕನಸು ಬೀಳುತ್ತೆ, ಇವೆಲ್ಲವೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಾಹಿತಿ ಈ ವೇದಿಕೆಯಲ್ಲಿ ದೊರೆತಿದೆ ಮಾಸ್ಟರ್ಸ್. ಗಾಢ ನಿದ್ರೆಯ ಅವಶ್ಯಕತೆ ಯಾಕೆ ಇದೆ ಅಂತ ಹೇಳಿದ್ರೆ, ಆ ಗಾಢ ನಿದ್ರೆಯಲ್ಲಿ ನಾವು ಪ್ರಾಣಶಕ್ತಿಯನ್ನು ಪಡಿಬಹುದು. ಮತ್ತೆ ಬೆಳಗಿನ ಜಾವ ಮಾಡ್ತಕ್ಕಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥ ಧ್ಯಾನದಿಂದಲೂ ಕೂಡ ಯಥೇಚ್ಛವಾದ ಪ್ರಾಣಶಕ್ತಿಯನ್ನು ಪಡೆಯೋದ್ರಿಂದ ನಾವು ಪ್ರಾಣಮಯ ಕೋಶವನ್ನು ಶಕ್ತಿಯುತವಾಗಿಸ್ಕೊಂಡಾಗ ನಾವು ಅಮರತ್ವವನ್ನು ಕೂಡ ಪಡಿಬಹುದು. ಆದರೆ ಗಾಢ ನಿದ್ರೆಯನ್ನು ಮಾಡದೇ ಇರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳು ಈ ಯುಕ್ತ ಕ್ರಿಯೆಗಳಿಂದ ಒಳ್ಳೆಯ ಅಭ್ಯಾಸಗಳಿಂದ ಸತ್ಕಾರ್ಯಗಳನ್ನು ಮಾಡದೆ ಒಳ್ಳೆಯ ಅಭ್ಯಾಸಗಳನ್ನ ಅನುಗೂಡಿಸಿಕೊಳ್ಳದೆ ಹೋದ್ರೆ, ಅವರ ತಪ್ಪುಗಳನ್ನು ಆ ಪ್ರಯತ್ನ ಅವ್ರು ಮಾಡದೆ ಹೋದ್ರೆ ಯಾವತ್ತೂ ಕೂಡ ಅವರ ಆರೋಗ್ಯದಲ್ಲಾಗ್ಲಿ ಜೀವನದಲ್ಲಾಗ್ಲಿ ಸುಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹತ್ತಿರದ ಭವಿಷ್ಯತ್ತಿನಲ್ಲಿ ವಿದ್ಯಾಲಯಗಳಲ್ಲಿ ರೋಗಿಗಳ ಮೇಲೆ ಬಣ್ಣಗಳನ್ನು, ಸಂಗೀತವನ್ನು, ಸುಗಂಧವನ್ನು ಪ್ರಯೋಗ ಮಾಡುತ್ತಾ ಪ್ರತ್ಯೇಕ ಪರಿಶೋಧನೆಗಳನ್ನು ಮಾಡುವ ಅಧ್ಯಯನಗಳು ನಡೆಯುವುದು ನಿಶ್ಚಿತ ಎಂದು ನಮಗೆ ಹೇಳಲ್ಪಟ್ಟಿದೆ. ನಾವೀಗಾಗ್ಲೇ ತಿಳಿದಿದ್ದೀವಿ ಮಾಸ್ಟರ್ಸ್ ಇವೆಲ್ಲ ಜ್ಞಾನವನ್ನು ಇದೇ ವೇದಿಕೆಯಲ್ಲಿ. ಅಂದ್ರೆ ಶೀಘ್ರದಲ್ಲೇ ಇನ್ನು ಕೆಲವೇ ದಿನಗಳಲ್ಲೇನೆ ಭವಿಷ್ಯತ್ತಿನಲ್ಲಿ ಏನು ರಿಸರ್ಚ್ ಮಾಡ್ತಿದಾರಲ್ಲ ಮಾಸ್ಟರ್ಸ್, ಅವುಗಳಲ್ಲಿ ರೋಗಿಗಳ ಮೇಲೆ ಕಲರ್ ಥೆರಪಿ ಅಂತ ಈಗಾಗಲೇ ತಿಳಿದಿದ್ದೀವಿ, ಬಣ್ಣಗಳನ್ನು, ಸಂಗೀತವನ್ನು, ಸೌಂಡ್ ಹೀಲಿಂಗ್ ಅಂತ ಮೊನ್ನೆ ಇದಕ್ಕೂ ಮುಂಚಿತವಾಗಿ 2 ದಿನ ಅದ್ಭುತವಾದ ತರಗತಿಯನ್ನು ಕೇಳಿಸ್ಕೊಂಡಿದೀವಿ ಮಾಸ್ಟರ್ಸ್. ಸುಗಂಧ ದ್ರವ್ಯಗಳು, ಫ್ರಾಗ್ರೆನ್ಸಿ ಥೆರಪಿ ಅಂತ ಹೇಳಿಬಿಟ್ಟು ಕೂಡ ಅದು ಸುಗಂಧ ದ್ರವ್ಯಗಳನ್ನು ಪ್ರಯೋಗ ಮಾಡಿ ಸಾಕಷ್ಟು ಇವುಗಳ ಬಗ್ಗೆ ಸಾಕಷ್ಟು ಪರಿಶೋಧನೆಗಳು ನಡೀತಾ ಇದೆ, ಅಧ್ಯಯನಗಳು ನಡೀತಾ ಇದೆ. ಅವುಗಳನ್ನ ರೋಗಗಳಿಗೋಸ್ಕರ ಬಳಸ್ತಕ್ಕಂಥ ಅಧ್ಯಯನ ನಡೀತಾ ಇದೆ. ಶೀಘ್ರದಲ್ಲೇ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರತಿ ಮನುಷ್ಯನು ಕಾಂತಿ ವರ್ಣಗಳಿಗೆ, ಶಬ್ದ ನಾದಗಳಿಗೆ, ಸುಗಂಧ ಆಸ್ವಾದಗಳಿಗೆ ವಿಭಿನ್ನವಾಗಿ ಸ್ಪಂದಿಸುತ್ತಿರುತ್ತಾನೆ. ಮನುಷ್ಯನು ಯಾಕೆ ಇವುಗಳನ್ನ ರೋಗಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಬಳಸಿದ್ರೆ, ಇವುಗಳಿಗೆ ವ್ಯಕ್ತಿ ಅದಕ್ಕೆ ಸ್ಪಂದನೆಯನ್ನ ತೋರಿಸೋದ್ರಿಂದ ಇವುಗಳನ್ನ ಬಳಸಿ ರೋಗಗಳನ್ನ ನಿರ್ಮೂಲನೆ ಮಾಡಬಹುದು ಅನ್ನೋ ಅಧ್ಯಯನ ನಡೀತಾ ಇದೆ. ಅದು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಕಾಂತಿ ವರ್ಣಗಳನ್ನು, ಸಂಗೀತ ನಾದಗಳನ್ನು, ಸುಗಂಧಗಳನ್ನು ವಿವಿಧ ಪರಿಮಾಣಗಳಲ್ಲಿ, ವಿವಿಧ ಸ್ಥಾಯಿಗಳಲ್ಲಿ ಬದಲಾಯಿಸುತ್ತಾ, ಪ್ರಯೋಗಿಸುತ್ತಾ ಪರಿಶೀಲನೆಯ ಪಟ್ಟಿಗಳನ್ನು ಸಿದ್ಧಪಡಿಸಿ ಅದರ ಮೂಲಕ ರೋಗ ನಿರ್ಧಾರ ಮಾಡಿ ಆ ಬಣ್ಣಗಳಿಗೆ, ಸಂಗೀತಕ್ಕೆ, ಸುಗಂಧಗಳ ನಡುವೆ ಒಳ್ಳೆಯ ಸ್ನೇಹಶೀಲತೆಯನ್ನು ಉಂಟು ಮಾಡಲು ಉತ್ತಮವಾದ ಸಿದ್ಧತೆಯನ್ನು, ಅಧ್ಯಯನಗಳನ್ನು, ಪರಿಶೋಧನೆಗಳನ್ನು ವೈದ್ಯ ವಿದ್ಯಾಲಯಗಳು ಮಾಡುತ್ತವೆ. ನಾವಾಗ್ಲೇ ತಿಳಿದ್ವಿ ಮಾಸ್ಟರ್ಸ್, ಇಂಥ ಕಾಯಿಲೆಗೆ ಇಂಥ ಸಂಗೀತ, ಇಷ್ಟು ಹರ್ಟ್ಸ್ ಅಲ್ಲಿ ಇರ್ತಕ್ಕಂಥ ಸಂಗೀತ, ಮೊನ್ನೆ ಆಗ್ಲೇ ಪಟ್ಟಿಯನ್ನ ನೋಡಿದೀವಿ ಮಾಸ್ಟರ್ಸ್. ಅಂದ್ರೆ ಸಂಗೀತದ ಬಗ್ಗೆ ಆಗ್ಲೇ ಅಧ್ಯಯನ ಕೂಡ ಆಗಿಬಿಟ್ಟಿದೆ, ಅದನ್ನು ಆಗ್ಲೇ ನಡೀತಾ ಇದೆ ಕೂಡ, ರೋಗಿಗಳಿಗೆ ಚಿಕಿತ್ಸೆಗಾಗಿ ಆಗ್ಲೇ ಬಳಸ್ತಾ ಇದ್ದಾರೆ. ಅದೇ ರೀತಿ ಕಲರ್ ಥೆರಪಿನೂ ಕೂಡ ಗೊತ್ತಾಗಿದೆ ಮಾಸ್ಟರ್ಸ್ ಪ್ರತಿಯೊಬ್ಬರಿಗೂ ಕೂಡ. ಈಗ ಫ್ರಾಗ್ರೆನ್ಸ್ ಥೆರಪಿ ಅಂತ ಏನ್ ಹೇಳಿದ್ವಲ್ಲ ಮಾಸ್ಟರ್ಸ್, ಅದರ ಅಧ್ಯಯನ ನಡೀತಾ ಇದೆ, ಅದನ್ನು ಆಗ್ಲೇ ಬರ್ತಾ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ರೆ ಯಾವ ಯಾವ ರೋಗಕ್ಕೆ ಎಷ್ಟು ಪರಿಮಾಣದಲ್ಲಿ ಕೊಡಬೇಕು, ಯಾವ ಸ್ಥಾಯಿಯಲ್ಲಿ ಆ ವ್ಯಕ್ತಿ ಆ ರೋಗದಲ್ಲಿ ಯಾವ ಸ್ಥಾಯಿಯಲ್ಲಿ ಇದ್ದಾರೆ, ಆ ಸ್ಥಾಯಿಗೆ ತಕ್ಕನಾಗಿ ಯಾವ ಪರಿಮಾಣದ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದು ಕೂಡ ಅಧ್ಯಯನ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಂಗೀತ ನಾದಗಳಿಗೆ ಇರುವಂತೆಯೇ ಬಣ್ಣಗಳಿಗೂ ಸುಗಂಧಗಳ ನಡುವೆಯೂ ಸಹ ಶ್ರುತಿ, ಲಯ, ನ್ಯಾಯಗಳು ವರ್ತಿಸುತ್ತವೆ. ಹೇಳಿದ್ವಲ್ಲ ಮಾಸ್ಟರ್ಸ್, ಈಗ ಸಂಗೀತ ನಾದದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿದಿದ್ದೀವಿ ಈಗಾಗಲೇ. ಅದೇ ರೀತಿ ಬಣ್ಣಗಳಿಗೂ ಮತ್ತು ಸುಗಂಧಗಳ ನಡುವೆಯೂ ಸಹ ಶ್ರುತಿ ಲಯ, ಹೇಗೆ ಸಂಗೀತದಲ್ಲಿ ಶ್ರುತಿ ಲಯ ಅಂತ ಬಳಸ್ತೀವಲ್ಲ ಮಾಸ್ಟರ್ಸ್, ಅದು ಒಂದು ನ್ಯಾಯಯುತವಾದದ್ದು. ಅಂತ ನ್ಯಾಯ ಇವುಗಳಲ್ಲೂ ಕೂಡ
ವರ್ತನೆ ಆಗುತ್ತೆ. ಈ ರೀತಿಯ ಸಂಗೀತ ನಾದಗಳ ಒಂದುಗೂಡಿಕೆಯ ವಿರುದ್ಧ ಪರಿಣಾಮಗಳನ್ನು ಕೂಡ ತರುತ್ತದೆ. ಮೊನ್ನೆ ತಿಳಿದ್ವಿ ಮಾಸ್ಟರ್ಸ್, ಬರೀ ಸಂಗೀತ ಅನ್ನೋದನ್ನ ಎಲ್ಲರೂ ಎಲ್ಲಾ ತರನಾಗ ಒಂದೇ ತರನಾಗ ಬಳಸೋದಲ್ಲ. ಕೆಲವರಿಗೆ ಕೆಲವು ಸಂಗೀತವನ್ನು ಕೇಳಿದಾಗ ವಿಕೃತವಾಗಿ ಕೂಡ ವರ್ತನೆಗಳು ಬರ್ತದೆ. ಅದಕ್ಕೋಸ್ಕರ ಅವರ ಸ್ಥಿತಿ ಮತ್ತೆ ಲಯವನ್ನು ತಿಳಿದು ಅದಕ್ಕೆ ಎಷ್ಟು ಪರಿಮಾಣ ಮತ್ತು ಅವರ ಸ್ಥಾಯಿಯನ್ನು ತಿಳಿದು ಬಳಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಂಗೀತಕ್ಕೆ, ಸುಗಂಧಕ್ಕೆ, ಸಪ್ತವರ್ಣಗಳಿಗೆ ಇರುತ್ತಿರುವ ಶ್ರುತಿ ಲಯ ವಿನ್ಯಾಸಗಳನ್ನು ಪರಿಶೀಲಿಸಿ ಅಧ್ಯಯನ ಮಾಡಿ ಕಂಡು ಹಿಡಿಯುವುದರಲ್ಲಿ ಪ್ರಾಣಶಕ್ತಿ ಒಂದು ಪ್ರಮುಖ ಪಾತ್ರವನ್ನು ಪೋಷಿಸುತ್ತದೆ. ಇವುಗಳಿಗೆ ಇರ್ತಕ್ಕಂಥ ಶ್ರುತಿ ಲಯ ಮತ್ತು ವಿನ್ಯಾಸಗಳನ್ನು ಪರಿಶೀಲನೆ ಮಾಡಬೇಕು, ಅವುಗಳನ್ನು ಅಧ್ಯಯನ ಮಾಡಿ ಕಂಡುಹಿಡಿಬೇಕು ಅಂದ್ರೆ ನಮ್ಮಲ್ಲಿರ್ತ ಪ್ರಾಣಶಕ್ತಿನೂ ಕೂಡ ಅವುಗಳ ಪಾತ್ರವನ್ನ ಪೋಷಣೆ ಮಾಡ್ತದೆ ಮಾಸ್ಟರ್ಸ್. ಒಬ್ಬ ರೋಗಿಯ ಅಸ್ವಸ್ಥತೆಯನ್ನು ಹೋಗಲಾಡಿಸಲು ಅದಕ್ಕೆ ಸರಿ ಹೊಂದುವ ಸಂಗೀತವನ್ನು, ಬಣ್ಣಗಳನ್ನು, ಸುಗಂಧವನ್ನು ಆಯ್ದು ಪ್ರಯೋಗಿಸುವುದರಲ್ಲಿ ವೈದ್ಯನಿಗೆ ಪ್ರಾಣಶಕ್ತಿಯೇ ಸಹಕರಿಸುತ್ತದೆ. ಆ ವೈದ್ಯನಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿ ಮತ್ತೆ ಈ ರೋಗಿಯಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿ ಸ್ಥಾಯಿಗಳು ಕೂಡ ಅದಕ್ಕೆ ತಕ್ಕನಾಗಿ ಅವುಗಳನ್ನ ರೋಗಿಯಲ್ಲಿರ್ತಕ್ಕಂಥ ಅಸ್ವಸ್ಥತೆಯನ್ನು ಗುರುತಿಸ್ಬೇಕು ಅಂದ್ರೆ ವೈದ್ಯನಲ್ಲಿ ಅವುಗಳು ಇರ್ತಕ್ಕಂಥ ಜ್ಞಾನ ಯಥೇಚ್ಛವಾಗಿರ್ಬೇಕು. ಆ ಜ್ಞಾನ ಇರ್ಬೇಕಂದ್ರೆ ಆ ವೈದ್ಯನಲ್ಲೂ ಪ್ರಾಣಶಕ್ತಿ ಯಥೇಚ್ಛವಾಗಿರಬೇಕು. ರೋಗಿಯಲ್ಲೂ ಪ್ರಾಣಶಕ್ತಿ ಎಷ್ಟು ಸ್ಥಾಯಿ ಹೆಚ್ಚಾಗಿದ್ದಾಗ ಮಾತ್ರ ನಾವು ಬಳಸ್ತಕ್ಕಂಥ ರೋಗಕ್ಕೆ ನಾವು ಬೇಗ ನಿರೋಗಿಗಳಾಗ್ಲಿಕ್ಕೆ ಸಾಧ್ಯತೆ ಇದೆ ಮಾಸ್ಟರ್ಸ್. ಪ್ರಾರಂಭದಲ್ಲಿ ಈ ಚಿಕಿತ್ಸೆಯ ವಿಧಾನವೆಲ್ಲ ಅಂತಸ್ಫೂರ್ತಿಯಿಂದಲೇ ಪ್ರಸ್ಫುಟವಾಗುತ್ತಿರುತ್ತದೆ. ಒಬ್ಬ ರೋಗಿಯ ಮೇಲೆ ನಡೆಯುತ್ತಿರುವ ಪರಿಶೋಧನೆಯ ಅಧ್ಯಯನವು ಸ್ವಲ್ಪ ಕಾಲ ನಡೆದ ನಂತರ ಆ ವೈದ್ಯನು ವಿಶ್ವ ಪ್ರಾಣಶಕ್ತಿಗೆ ಸಹಕರಿಸುತ್ತಾ ಸಕ್ರಿಯವಾಗಿ ಸಂಗೀತವನ್ನು, ಸುಗಂಧವನ್ನು, ಸಪ್ತವರ್ಣವನ್ನು ಸರಿಯಾದ ಪ್ರಮಾಣದಲ್ಲಿ ಚಿಕಿತ್ಸೆಗಾಗಿ ಉಪಯೋಗಿಸಬಲ್ಲನು. ಈ ಚಿಕಿತ್ಸೆ ವಿಧಾನ ಎಲ್ಲವೂ ಕೂಡ ಅಂತಸ್ಫೂರ್ತಿ. ನಾವು ತಿಳಿದ್ವಲ್ಲ ಮಾಸ್ಟರ್ಸ್, ನಮ್ಮಲ್ಲಿ ಪ್ರಾಣಶಕ್ತಿ ಇದ್ದಾಗ ನಮಗೇನೆ ಸಾಕಷ್ಟು ಇಂಟ್ಯೂಷನ್ ಬರ್ತಾ ಹೋಗ್ತದೆ. ನಮ್ಮ ಈ ಕಾಯಿಲೆಯನ್ನ ಪ್ರಾಣಶಕ್ತಿಯಿಂದಲೇ ನಾವು ಸರಿಪಡಿಸ್ಕೊಳ್ಬಹುದು, ಅಸ್ವಸ್ಥತೆಯಿಂದ ಹೊರಬರಬಹುದು. ಆ ಅಂತಸ್ಫೂರ್ತಿ ನಮ್ಮಲ್ಲಿ ಯಥೇಚ್ಛವಾಗಿದ್ದಾಗ ವೈದ್ಯನಿಗೂ ಕೂಡ ಅನುಕೂಲವಾಗುತ್ತೆ. ನಮ್ಮಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿದ್ದಾಗ ವೈದ್ಯನು ಕೂಡ ತನ್ನಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯ ಪ್ರಭಾವದಿಂದ ಈ ಎಲ್ಲ ವಿಧಾನಗಳನ್ನ ಬಳಸಿ ನಮ್ಮನ್ನ ಚಿಕಿತ್ಸೆ ಕೊಟ್ಟು ನಮ್ಮನ್ನ ನಿರೋಗಿಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ತೀವ್ರತೆಯನ್ನ ಅಧಿಕಪಡಿಸಿ ಸರಿಯಾದ ಶ್ರುತಿ, ಲಯ, ಗತಿ, ನ್ಯಾಯಗಳಿಂದ ಸಂಗೀತ, ಸುಗಂಧ, ಸಪ್ತವರ್ಣ ಸಮ್ಮೇಳನಗಳನ್ನು ರೋಗಿಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಪ್ರಸಾರ ಮಾಡುವುದರಿಂದ ಎಷ್ಟೋ ವೈದ್ಯವಿಲ್ಲದ ರೋಗಗಳು ಸಹ ತಪ್ಪದೆ ಗುಣವಾಗುತ್ತದೆ. ಪ್ರಾಣಶಕ್ತಿ ತೀವ್ರತೆ ನಮ್ಮಲ್ಲಿ ಕಡಿಮೆ ಇದ್ದಾಗ ನಾವು ರೋಗಿಗಳಾಗ್ತೀವಿ. ಅದನ್ನ ಅಧಿಕಪಡಿಸೋದ್ರ ಮುಖಾಂತರ, ಆ ಅಧಿಕಪಡಿಸುವ ಕ್ರಿಯೆ ಸರಿಯಾದ ಶ್ರುತಿ, ಲಯ, ಗತಿ, ನ್ಯಾಯಗಳಿಂದ ಏನ್ ಮಾಡ್ತಾರೆ, ಸಂಗೀತ ಚಿಕಿತ್ಸೆ ಇರ್ಬೋದು, ಸುಗಂಧ ಚಿಕಿತ್ಸೆ ಇರ್ಬೋದು, ಸಪ್ತವರ್ಣ ಚಿಕಿತ್ಸೆ ಇರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಸಮ್ಮೇಳನದ ರೀತಿಯಲ್ಲಿ ರೋಗಿಗೆ ಸರಿಯಾದ ಪ್ರಮಾಣದಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಈ ರೋಗಗಳಿಂದ ನಮ್ಮನ್ನ ಹೊರತರಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವಿಭಿನ್ನ ಪ್ರಾಂತಗಳಲ್ಲಿ ವಿವಿಧ ರೀತಿಯ ಶಬ್ದ, ವಾಸನೆಗಳ ಮಧ್ಯೆ ಇರುವಾಗ ಒಬ್ಬ ಮನುಷ್ಯನ ಅನುಭೂತಿಯ ಸ್ಥಿತಿ ಎಷ್ಟು ಗಾಢವಾಗಿ ಬದಲಾಗಿ ಹೋಗುತ್ತಿರುತ್ತದೆಂದು ಸ್ವಲ್ಪ ಕಾಲ ಗಮನಿಸಿ ನೋಡಿಕೊಂಡರೆ ಆ ಮನುಷ್ಯನಿಗೆ ತಿಳುವಳಿಕೆಯು ಮೂಡಿ ವಿಷಯವು ಅರ್ಥವಾಗುತ್ತದೆ. ಕೆಲವೊಬ್ಬರಿಗೆ ತಮಟೆ ಶಬ್ದ ಕೇಳಿದಾಗ ಅಥವಾ ಡಮರು ಶಬ್ದ ಕೇಳಿದಾಗ ವಿಭಿನ್ನ ರೀತಿಯ ಒಂದು ಗೊಂದಲಕ್ಕೆ ಒಳಗಾಗ್ತಾರೆ. ಈ ರೀತಿ ಆ ವ್ಯಕ್ತಿಯನ್ನ ವಿವಿಧ ರೀತಿಯ ಶಬ್ದಗಳನ್ನ ಮಾಡೋದ್ರ ಮುಖಾಂತರ ಆ ವ್ಯಕ್ತಿ ಯಾವ ಶಬ್ದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಅನ್ನೋದರ ಬಗ್ಗೆ ಆಗ್ಲಿ ಅಥವಾ ವಾಸನೆಗಳ ಬಗ್ಗೆ ಆಗ್ಲಿ, ಇವುಗಳ ಮನುಷ್ಯನ ಅನುಭೂತಿ ಮತ್ತು ಸ್ಥಿತಿ ಹೇಗಿದೆ ಅಂತ ಗಾಢವಾಗಿ ಬದಲಾಗ್ತಾ ಆತ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾನೆ ಅನ್ನೋದ್ರ ಬಗ್ಗೆ ಗಾಢವಾಗಿ ತಿಳುವಳಿಕೆ ಬಂದಾಗ ವೈದ್ಯರಿಗೆ ಅದನ್ನ ಅವರು ಸ್ವಲ್ಪ ಕಾಲ ಗಮನಿಸಿಕೊಂಡರೆ ಆ ಮನುಷ್ಯನಿಗೆ ತಿಳುವಳಿಕೆಯ ಮೂಡಿ ವಿಷಯವು ಅರ್ಥವಾಗುತ್ತದೆ. ನಾನು ಯಾವುದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯನೂ ಕೂಡ ಅರ್ಥ ಆಗ್ತಾ ಹೋಗ್ತದೆ. ಆ ವಿಜ್ಞಾನದಿಂದ ಆ ಮನುಷ್ಯರು ಎಂಥ ಪ್ರಾಂತ್ಯಗಳಲ್ಲಿ, ಎಂಥ ಮನೆಗಳಲ್ಲಿ ಇರಬೇಕು, ತಮ್ಮ ಪರಿಸರದಲ್ಲಿ ಯಾವ ರೀತಿಯ ಸುಗಂಧಗಳು ಇರಬೇಕು, ಅಂದ್ರೆ ಆ ವ್ಯಕ್ತಿಯಲ್ಲಿ ಆ ಮನುಷ್ಯ ಯಾವ ರೀತಿಯ ಪ್ರಾಂತ್ಯಗಳಲ್ಲಿ ಆ ಶಬ್ದದಿಂದ ಮುಕ್ತವಾಗಿರ್ಬೇಕೆ ಅಥವಾ ಹೊಂದಿರ್ಬೇಕೆ ಅಂತ ಹೇಳ್ಬಿಟ್ಟು, ಹಾಗೂ ಸುಗಂಧಗಳು ಹೇಗಿರ್ಬೇಕು, ಆತ ವಾಸ ಮಾಡ್ತಕ್ಕಂಥ ಮನೆ ಎಂಥದ್ದಾಗಿರ್ಬೇಕು, ಅಲ್ಲಿಯ ವಾತಾವರಣ ಹೇಗಿರ್ಬೇಕು ಅನ್ನೋದು, ಹಾಗೂ ಆ ವ್ಯಕ್ತಿ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಎಂಥ ಸುಗಂಧ ಇರಬೇಕು ಅನ್ನೋದ್ರ ಬಗ್ಗೆನೂ, ತಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವ ಸಂಗೀತವು ಕೇಳಿಸುತ್ತಿರಬೇಕು ಎಂಬುದನ್ನು ಕೂಡ ಗ್ರಹಿಸಬೇಕಾಗ್ತದೆ.
ವೈಜ್ಞಾನಿಕ ಸಾಂಕೇತಿಕತೆಯು ನಮ್ಮ ಜೀವನವನ್ನು ಎಲ್ಲ ರೀತಿಯ ಸಾಧನಗಳಿಂದ ಉಪಕರಣಗಳಿಂದ ಮುಳುಗೇಳಿಸುತ್ತಾ ನಮ್ಮ ಆರೋಗ್ಯಕ್ಕೂ ಸಂತೋಷಕ್ಕೂ ಬಹಳ ತೊಂದರೆಯನ್ನುಂಟು ಮಾಡುತ್ತಿದ್ದರೂ ವೈಜ್ಞಾನಿಕ ಪದ್ಧತಿಯಿಂದ ನಾವು ಹೇಗೆ ಜೀವಿಸಬೇಕು ಎಂಬುದು ಇಂದಿಗೂ ನಮಗೆ ತಿಳಿದು ಬರುತ್ತಿಲ್ಲ. ನಾವೇನು ದಿನೇ ದಿನ ನಾವೆಲ್ಲ ಸಾಕಷ್ಟು ವೈಜ್ಞಾನಿಕ ಉಪಕರಣಗಳು ಬರ್ತಿದಾವೆ ಮಾಸ್ಟರ್ಸ್. ಈ ವೈಜ್ಞಾನಿಕ ನಮ್ಮ ಜೀವನವನ್ನು ಎಲ್ಲ ರೀತಿಯ ಸಾಧನಗಳಿಂದ ಉಪಕರಣಗಳಿಂದ ಮುಳುಗೇಳಿಸ್ತಾ ಇದೀವಿ, ನಾವು ಅದರಲ್ಲೇ ಮುಳುಗಿ ಹೋಗ್ತಾ ಇದ್ದೀವಿ. ಆದರೆ ವೈಜ್ಞಾನಿಕತೆಯು ಸಂತೋಷಕ್ಕೂ ಬಹಳ, ಆದ್ರೆ ನಮ್ಮಲ್ಲಿರ್ತಕ್ಕಂಥ ಸಂತೋಷವನ್ನ ಕಸಿದುಕೊಂಡಿದೆ. ಆದ್ದರಿಂದ ನಮ್ಮಲ್ಲಿ ಇಂದಿನ ಜೀವನ ಪದ್ಧತಿ ಆನಂದಮಯವಾಗಿರದೆ ದುಃಖಭರಿತವಾಗಿದೆ. ಆದರೆ ವೈಜ್ಞಾನಿಕ ಪದ್ಧತಿಯಿಂದ ನಾವು ಹೇಗೆ ಜೀವಿಸಬೇಕು ಅನ್ನೋದನ್ನ ನಾವೇ ತಿಳ್ಕೋಬೇಕು. ಇಂದಿಗೂ ಸಹ ನಮಗೆ ತಿಳಿದು ಬರುತ್ತಿಲ್ಲ. ಆದ್ದರಿಂದ ನಾವು ದುಃಖಭರಿತರಾಗಿದ್ದೀವಿ, ಆನಂದವನ್ನ ಕಳ್ಕೊಂಡಿದ್ದೇವೆ. ನಮಗೆ ನಾವೇ ಎಚ್ಚೆತ್ಕೋಬೇಕು. ಆ ಎಚ್ಚೆತ್ಕೊಳ್ದೆ ಹೋದ್ರೆ ನಾವು ಬರೀ ಈ ಭೌತಿಕ ಪ್ರಪಂಚದಲ್ಲಿ ಕಳೆದೋಗ್ಬಿಡ್ತೀವಿ. ನಮ್ಮನ್ನ ನಾವು ಕಳೆದೋಗೋದಕ್ಕಿಂತ ಮುಂಚೆ ಬಿದ್ದು ಹೋಗುವ ಮುನ್ನೆ ಎದ್ದು ಹೋಗು ಅಂತಕ್ಕಂಥ ಪುಸ್ತಕನೂ ಕೂಡ ಇದೆ ಮಾಸ್ಟರ್ಸ್. ಅದು ಒಂದು ಆ ರೀತಿ ನಾವು ಈ ವೈಜ್ಞಾನಿಕತೆ ಉಪಕರಣಗಳೊಂದಿಗೆ ಭೌತಿಕ ಲೌಕಿಕ ಪ್ರಪಂಚದಲ್ಲಿ ಕಳೆದು ಹೋಗೋದಕ್ಕಿಂತ ಮುಂಚೆ ನಮ್ಮನ್ನ ನಾವೇ ಎಚ್ಚರಗೊಳಿಸ್ಕೋಬೇಕು, ಎದ್ದು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಗೋಳದ ಸುತ್ತಲೂ ಬಹಳಷ್ಟು ಪ್ರಾಣಶಕ್ತಿ ಧಾರೆಗಳು ಪ್ರವಾಹಗಳು ಪರಿಭ್ರಮಿಸುತ್ತವೆ. ನಮ್ಗೆ ಹೇಗೆ ಹಾರ ಇದೆಯೋ ಇಡೀ ಭೂಮಂಡಲಕ್ಕೂ ಕೂಡ ಅದೇ ರೀತಿ ಹಾರ ಇದೆ ಅನ್ನೋ ವಿಷಯವನ್ನ ಈಗಾಗ್ಲೇ ತಿಳಿದಿದೀವಿ ಮಾಸ್ಟರ್ಸ್. ನಾವು ಮಾಡ್ತಕ್ಕಂಥ ಭೂಮಿಯಲ್ಲಿ ಮಾಡ್ತಕ್ಕಂಥ ಕ್ರಿಯೆಗಳು ಭೂಮಾತೆಗೆ ಸಂಕಷ್ಟವನ್ನು ಒದಗಿಸಿರೋದ್ರಿಂದ ಭೂಮಿಯ ಆರನು ಕೂಡ ಛಿದ್ರವಾಗಿರೋದ್ರಿಂದ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನಾವು ಭೂಮಿಯ ಮೇಲೆ ವಾಸಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಧ್ಯಾನಿಗಳಾಗ್ಬೇಕು, ಜ್ಞಾನಿಗಳಾಗ್ಬೇಕು, ಧರ್ಮಯುತ ಜೀವನವನ್ನ ನಡೆಸ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಗೋಳದಲ್ಲಿ ಸುತ್ತಲೂ ಕೂಡ ಬಹಳಷ್ಟು ಪ್ರಾಣಶಕ್ತಿ ಧಾರೆಗಳು ಪ್ರವಾಹಗಳು ಪರಿಭ್ರಮಿಸುತ್ತಿರುತ್ತವೆ. ಜನಸಂದಣಿಯ ಪುಣ್ಯಕ್ಷೇತ್ರಗಳಲ್ಲಿ ಯಜ್ಞ ಯಾಗಾದಿಗಳು ಮಾಡಲು ಹಬ್ಬದ ದಿನಗಳಲ್ಲಿ ಸಂಭ್ರಮವನ್ನು ಆಚರಿಸಲು ಸಭೆ ಸಮಾವೇಶಗಳಲ್ಲಿ ಹಾಜರಾದಾಗ ಆ ಸ್ಥಳಗಳಲ್ಲಿ ಅತಿ ಶಕ್ತಿಯುತವಾದ ಪ್ರಾಣಶಕ್ತಿಯ ಹರಿವು ಸಂಭವಿಸುತ್ತಿರುತ್ತದೆ. ಹಿಂದಿನ ಕಾಲದಲ್ಲೆಲ್ಲ ತಿಳಿದಿದ್ವಿ ಮಾಸ್ಟರ್ಸ್, ಒಬ್ಬ ರಾಜ ಇದ್ದಾರೆ ಅಂದ್ರೆ ಅವರಿಗೆ ಸಂಬಂಧಿತ ಮಹರ್ಷಿಗಳು ಇರ್ತಿದ್ರು. ಅವರು ಆ ರಾಜ್ಯಕ್ಕೆ ಉತ್ತಮವಾದ ಪ್ರಜೆಗಳಲ್ಲಿ ಉತ್ತಮವಾಗಿ ಜೀವನ ನಡೆಸ್ಲಿಕ್ಕೋಸ್ಕರ ಪ್ರತಿ ಸಾರಿನೂ ಕೂಡ ಯಜ್ಞ ಯಾಗಾದಿಗಳನ್ನ ಕೈಗೊಳ್ತಾ ಇದ್ರು. ರಾಜನಿಗೆ ಏನೇ ಸಂಕಷ್ಟ ಬಂದಾಗ ಆ ಮಹರ್ಷಿಗಳನ್ನ ಭೇಟಿ ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಿತ ಯಜ್ಞ ಯಾಗಾದಿಗಳನ್ನು ಕೂಡ ಮಾಡಿಸ್ತಾ ಇದ್ರು. ಅದರಿಂದ ಅದೇ ರೀತಿ ಬರ್ತಾ ಬರ್ತಾ ಯಜ್ಞ ಯಾಗಾದಿಗಳ ಕಾಲ, ಮಹರ್ಷಿಗಳ ಕಾಲ ಕ್ಷೀಣವಾಗ್ತಾ ಹೋದಂಗೆ ಜನಸಂದಣಿಯಲ್ಲಿ ಪುಣ್ಯಕ್ಷೇತ್ರಗಳು ಸೃಷ್ಟಿಯಾದವು. ಆ ಪುಣ್ಯಕ್ಷೇತ್ರಗಳಲ್ಲೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಕ್ಕಂಥದ್ದು, ಅಂತ ಸಮಯದಲ್ಲಿ ದೇವಾಲಯಗಳಲ್ಲಿ ಯಜ್ಞಗಳನ್ನ ಆಚರಣೆ ಮಾಡ್ತಕ್ಕಂಥದ್ದು, ಮತ್ತೆ ಸಾಕಷ್ಟು ಸಭಾ ಸಮಾವೇಶಗಳಲ್ಲಿ ಹಾಜರಾದಾಗ ಇಂಥ ಈ ಜನರು ಎಲ್ಲರೂ ಸಂತೋಷದಿಂದ, ಹಬ್ಬ ಅಂದ್ರೆ ಎಲ್ಲರೂ ಕೂಡ ತಾವು ಮಾಡ್ತಕ್ಕಂಥ ಎಲ್ಲ ಕೃತ್ಯಗಳನ್ನ ಬಿಟ್ಬಿಟ್ಟು ಆ ಹಬ್ಬದ ದಿನ ಊರಲ್ಲೇ ಇರ್ತಕ್ಕಂಥದ್ದು, ಎಲ್ಲರೂ ಒಂದೆಡೆ ಸೇರ್ತಕ್ಕಂಥದ್ದು, ಆನಂದವನ್ನು ಆ ಸಂತೋಷದಿಂದ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳೋದ್ರಿಂದ ಅಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಯಥೇಚ್ಛವಾಗ್ತದೆ. ಆ ಸ್ಥಳದಲ್ಲಿ ಅತಿ ಶಕ್ತಿಯುತವಾದ ಪ್ರಾಣಶಕ್ತಿಯ ಅರಿವು ಸಂಭವಿಸುತ್ತೆ. ಅದನ್ನ ಎಲ್ಲರೂ ಎಲ್ಲರೂ ಕೂಡ ಆನಂದವಾಗಿ ಇದ್ದಾಗ ಪ್ರಾಣಶಕ್ತಿಯ ಅರಿವು ಹೆಚ್ಚಾಗ್ತದೆ. ಪ್ರಾಣಶಕ್ತಿ ಹೀನರು ಕೂಡ ಆ ಪ್ರಾಣಶಕ್ತಿಯನ್ನು ಪಡೆದು ಶಕ್ತಿಯುತರಾಗ್ಲಿ ಅನ್ನೋ ಉದ್ದೇಶದಿಂದ ಈ ಹಬ್ಬ ಹರಿದಿನಗಳ ಆಚರಣೆ ಬಂದಿದೆ. ಪ್ರಪಂಚದಾದ್ಯಂತ ಇರುವ ಇಂಥ ಪ್ರಾಣಶಕ್ತಿಯ ಅರಿವುಗಳಿಗೆ ಮನುಷ್ಯರು ಪರಸ್ಪರ ಆಕರ್ಷಿತರಾಗುತ್ತಾರೆ. ಇಂಥ ಪ್ರಾಣಶಕ್ತಿಯ ಅರಿವುಗಳು ನಿರಂತರ ಭೂಗೋಳದ ಸುತ್ತಲೂ ಪರಿಭ್ರಮಿಸುತ್ತಿರುತ್ತದೆ. ಈ ರೀತಿಯಾಗಿ ಯಜ್ಞ ಯಾಗಾದಿಗಳು ನಡೆಯೋದ್ರಿಂದ ಜನರು ಆನಂದಮಯವಾಗಿ ಇದ್ರೆ ಸಾಕು, ತಂತಾನೆ ಭೂಮಿ ತನ್ನ ಸುತ್ತಲ ಪರಿಭ್ರಮಣ ಗೋಳದಲ್ಲಿ ಶಕ್ತಿಯನ್ನು ಪಡೆಯುತ್ತೆ. ಆನಂದಮಯ ಜೀವನ ಸಾಗಿಸ್ಲಿ ಅನ್ನೋದು ಉದ್ದೇಶದಿಂದನೇ ಪತ್ರಿಜಿ ಗುರುಗಳು ಎಲ್ಲರೂ ಆನಂದಮಯವಾಗಿರ್ಲಿ ಅನ್ನೋದು ಉದ್ದೇಶಕ್ಕೆ ನಾವು ಪ್ರಾಣಶಕ್ತಿಯನ್ನು ಯಥೇಚ್ಛವಾಗಿ ಪಡೆದ್ರೆ ಸಾಕು ಮಾಸ್ಟರ್ಸ್. ನಾವು ನೆಕ್ಸ್ಟ್ ಹೋಗ್ತಕ್ಕಂಥದ್ದೇ ಆನಂದಮಯ ಕೋಶ ಆಗುತ್ತೆ. ಆ ಮನೋಮಯ ಕೋಶದಿಂದ ಆನಂದಮಯ ಬುದ್ಧಿಯುತವಾಗಿ ಜೀವನವನ್ನ ಸಾಗಿಸಿದಾಗ ನಾವು ಆನಂದಮಯ ಕೋಶವನ್ನು ತಲುಪಲಿಕ್ಕೆ ಸಾಧ್ಯತೆ ಇದೆ. ನಾವು ಆನಂದಮಯ ಕೋಶವನ್ನು ತಲುಪಿದೀವಿ ಅಂತ ಹೇಳಿದ್ರೆ ಸದಾ ನಮ್ಮಲ್ಲಿ ಆನಂದವೇ ಇರ್ತದೆ. ಈ ರೀತಿಯ ಜೀವನ ಸಾಗಿಸೋದ್ರಿಂದ ನಮ್ಮ ಸ್ವಯಂ ಅಭಿವೃದ್ಧಿ ಅಲ್ಲ, ಭೂಮಾತೆಯ ಸೇವೆಯನ್ನ ಮಾಡ್ತೀವಿ. ಸೊ ಭೂಮಾತೆಯ ಸೇವೆಗೆ ಸಂಸಿದ್ಧರಾಗಿರ್ತೇವೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಆ ನಿಟ್ಟಿನಲ್ಲೇ ಸಾಗೋಣ, ಆಲೋಚನೆ ಮಾಡೋಣ ಮಾಸ್ಟರ್ಸ್. ಅಂತ ಪ್ರಾಣಶಕ್ತಿಗಳ ಅರಿವುಗಳು ಮನುಷ್ಯನ ಅನುಭೂತಿ ಸ್ಥಿತಿಗಳ ಮೇಲೆ, ಹವಾಮಾನದ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರುತ್ತಿರುತ್ತದೆ. ನಮ್ಮಲ್ಲಿ ಆ ರೀತಿಯ ಪ್ರಾಣಶಕ್ತಿ ಯಥೇಚ್ಛವಾದಾಗ ನಮ್ಮ ಅನುಭೂತಿಯ ಸ್ಥಿತಿ ಅಷ್ಟೇ ಅಲ್ಲ,
ಹವಾಮಾನದ ಮೇಲೂ ಕೂಡ ಪ್ರಭಾವವನ್ನ ಬೀರುತ್ತದೆ. ಈಗೆಲ್ಲ ಪ್ರಕೃತಿ ವಿಕೋಪ ನಡೀತಾ ಇದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಾವೇ ಮಾಸ್ಟರ್ಸ್, ನಮ್ಮ ಆಲೋಚನೆಗಳೇ ಮಾಸ್ಟರ್ಸ್. ಅದಕ್ಕೋಸ್ಕರ ಅದನ್ನೆಲ್ಲ ಪ್ರಕೃತಿ ವಿಕೋಪಗಳನ್ನು, ಹವಾಮಾನವನ್ನು ಬದಲಾವಣೆ ಮಾಡಬೇಕು ಅಂದ್ರೆ ನಾವು ಆನಂದಯುತ ಜೀವನವನ್ನ, ಪಾರಮಾರ್ಥಿಕ ಗೋಳಕ್ಕೆ ಹತ್ತಿರವಾದಂತ ಧರ್ಮಯುತವಾದ ಜೀವನವನ್ನ ಸಾಗಿಸಬೇಕು ಮಾಸ್ಟರ್ಸ್. ಆದುದರಿಂದಲೇ ಮಾನವರ ಅನುಭೂತಿಯ ಸ್ಥಿತಿಗಳು ಬದಲಾವಣೆ ಹೊಂದುತ್ತಿರುತ್ತದೆ. ಈ ಹವಾಮಾನ ಬದಲಾವಣೆಯಿಂದಲೂ ಕೂಡ ಮಾನವನ ಅನುಭೂತಿ ಸ್ಥಿತಿನೂ ಕೂಡ ಬದಲಾವಣೆ ಹೊಂದುತ್ತದೆ. ಅಗ್ನಿ ಪರ್ವತಗಳು ಸಿಡಿಯುವ ಪ್ರದೇಶಗಳಲ್ಲಿ, ಬೆಂಕಿ ಉರಿಯುತ್ತಿರುವ ಪ್ರಾಂತ್ಯಗಳಲ್ಲಿ, ಜಲಪ್ರಳಯಗಳು ಸಂಭವಿಸುವ ಪ್ರಾಂತ್ಯಗಳಲ್ಲಿ ಪ್ರಾಣಶಕ್ತಿಯ ಹರಿವುಗಳು ಶಾಂತಿಯನ್ನು ಸಹ ಒತ್ತು ತರುತ್ತಿರುತ್ತದೆ. ನಾವೀಗಾಗಲೇ ತಿಳಿದೀವಿ ಮಾಸ್ಟರ್ಸ್, ಈ ಪ್ರಕೃತಿ ವಿಸ್ಫೋಟಗಳು ನಡೆದಾಗ ಪ್ರಾಣಶಕ್ತಿಯು ಯಥೇಚ್ಛವಾಗಿ ಮಾಡಿ ಮನುಷ್ಯನನ್ನ ಪ್ರಜ್ಞಾಸ್ಥಿತಿಗೆ ತರಲಿಕ್ಕೋಸ್ಕರ ನಡೀತದೆ. ಅಲ್ಲಿ ಪ್ರಾಣಶಕ್ತಿಯ ಅರಿವನ್ನು ಶಾಂತಿಯನ್ನು ಸಹ ಒತ್ತೇ ತಂದಿರುತ್ತದೆ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಈ ಪ್ರಾಣಶಕ್ತಿಯೇ ವಿಸ್ಫೋಟನೆಗಳಿಗೆ ಕಾರಣ. ಆ ವಿಸ್ಫೋಟನೆಗಳು ಯಾಕೆ ನಡೀತದೆ ಅಂದ್ರೆ ಮನುಷ್ಯನನ್ನ ಪ್ರಜ್ಞಾಸ್ಥಿತಿಗೆ ತಂದು ಶಾಂತಿಯುತ ಜೀವನವನ್ನ ನಡೆಸ್ಲಿ ಅಂತಕ್ಕೋಸ್ಕರನೇ ಅದು ಹೊತ್ತು ತಂದಿರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ದರಿಂದಲೇ ಇಂಥ ಪ್ರಾಣಶಕ್ತಿ ಹರಿವುಗಳು ಕೃಪೆಯ ಹರಿವುಗಳು ಎಂದು ಸಹ ಕರೆಯುತ್ತಾರೆ. ಅದಕ್ಕೋಸ್ಕರ ಇಂಥ ವಿಸ್ಫೋಟನೆಗಳ ನಡೆದಾಗ ನಾವು ಧೈರ್ಯಯುತವಾಗಿರಬೇಕು, ಶಾಂತಯುತವಾಗಿ ಇರಬೇಕು. ಆದ್ದರಿಂದ ಇದನ್ನ ಕೃಪೆಯ ಹರಿವು ಅಂತ ಕೂಡ ಕರೀತಾರೆ, ಪ್ರಾಣಶಕ್ತಿಯ ಹರಿವನ್ನ. ಇಂಥ ಪ್ರವಾಹಗಳಿಗೆ ವಿರುದ್ಧವಾದ ಪ್ರವಾಹಗಳು ಕೂಡ ಇರುತ್ತದೆ. ಎಲ್ಲರೂ ಕೂಡ ನಾವು ಈ ಜ್ಞಾನವನ್ನ ತಿಳಿದ್ರೆ ಮಾತ್ರ ನಮಗೆ ಇದರ ಅರಿವು ಇರ್ತದೆ ಮಾಸ್ಟರ್ಸ್. ತಿಳಿದೇ ಇರ್ತಕ್ಕಂಥವ್ರು ಏನಂತಾರೆ, ನಡೀತಕ್ಕಂಥ ಪ್ರತಿ ಸ್ಥಿತಿಗೂ ಕೂಡ ನಾವು ದೂಷಣೆ ಮಾಡ್ತಾ ಹೋಗೋದ್ರಿಂದ ಇಂಥ ಪ್ರವಾಹಗಳಿಗೆ ವಿರುದ್ಧವಾದ ಪ್ರವಾಹ ಮಾಡ್ದಂಗೆ ನಾವು ಅಂತಹ ಪ್ರವಾಹಗಳು ದ್ವೇಷ, ಪ್ರತಿಕಾರ, ಪ್ರಜಾದ್ರೋಹ, ಯುದ್ಧ, ಅಪರಾಧಗಳಂತಹ ಉಪ ಪ್ರವಾಹಗಳ ಸಮ್ಮೇಳನದಿಂದ ಸಂಭವಿಸುತ್ತಿರುತ್ತದೆ. ನಾವು ಅದಕ್ಕೆ ವಿರುದ್ಧವಾಗಿ ಹೋದಾಗ ಈ ರೀತಿಯ ಸಂಭವನೆಗಳನ್ನ ಅನುಭವಿಸಬೇಕಾಗ್ತದೆ. ಪ್ರವಾಹಗಳು ಅಂತ ವಿರುದ್ಧವಾದ ಪ್ರವಾಹಗಳು ದ್ವೇಷ, ಪ್ರತಿಕಾರ ಉಂಟಾಗ್ತದೆ. ನೋಡ್ತಾ ಇದೀವಿ ಮಾಸ್ಟರ್ಸ್, ದಿನನಿತ್ಯ ದ್ರೋಹ, ಯುದ್ಧ, ಅಪರಾಧಗಳಂತಹ ಉಪ ಪ್ರವಾಹಗಳ ಸಮ್ಮೇಳನದಿಂದ ಸಂಭವಿಸುತ್ತದೆ. ಈ ಉಪ ಪ್ರವಾಹಗಳು ಪರಸ್ಪರ ಆಕರ್ಷಿತವಾಗಿ ದೊಡ್ಡ ಪ್ರವಾಹಗಳಂತೆ ಸಿದ್ಧವಾಗಿ ಅಂಟು ರೋಗಗಳನ್ನು, ಬರಗಾಲವನ್ನು, ಅನಾವೃಷ್ಟಿಯನ್ನು, ಚಂಡಮಾರುತಗಳನ್ನು, ದಹನಗಳನ್ನು, ಭೂಕಂಪಗಳನ್ನು ಹೊತ್ತು ತರುತ್ತಿರುತ್ತದೆ. ನೋಡಿ ಮಾಸ್ಟರ್ಸ್, ನಾವಿವೆಲ್ಲ ನಡೀತದೆ, ಸಂಭವಿಸ್ತದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೆಚ್ಚು ಜನ ಧ್ಯಾನಿಗಳನ್ನ ಯಾಕೆ ಮಾಡ್ಬೇಕು, ಜ್ಞಾನಿಗಳನ್ನಾಗಿ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಇದೇ ಉದ್ದೇಶ ಮಾಸ್ಟರ್ಸ್. ನಾವು ಇವೆಲ್ಲವುಗಳು ನಾವೇನ್ ಕೊರೋನಾ ಅಂತ ತಿಳಿದ್ವಿ ಅಲ್ಲ ಮಾಸ್ಟರ್ಸ್, ಅದು ಒಂದು ಅಂಟು ರೋಗ ಅಂತ ತಿಳಿದ್ವಿ. ಮೊದಲೆಲ್ಲ ಪ್ಲೇಗ್ ಅಂತ ಬಂದಿತ್ತು, ಅದು ಒಂದು ಅಂಟು ರೋಗ ತಿಳಿದ್ವಿ. ಅವೆಲ್ಲ ಬರ್ಲಿಕ್ಕೆ ನಾವು ಮಾಡಿರ್ತಕ್ಕಂಥ ಕೃತ್ಯಗಳೇ ಕಾರಣ ಆಗಿದೆ ಮಾಸ್ಟರ್ಸ್. ಮನುಷ್ಯರ ಆರೋಗ್ಯ ಸಂತೋಷಗಳೆಲ್ಲವೂ ಇಂಥ ಪ್ರವಾಹಗಳಿಂದ ಹಾಳಾಗುತ್ತಿರುತ್ತದೆ. ಆ ಪ್ಲೇಗ್ ಅನ್ನೋ ಕಾಯಿಲೆ ಬಂದಾಗ ಇಡೀ ಕುಟುಂಬಗಳೇ ಸರ್ವನಾಶ ಆಗಿ ಹೋಗಿದಾವೆ ಮಾಸ್ಟರ್ಸ್. ಇದರಿಂದ ಮನುಷ್ಯನ ಸಂತೋಷ ಎಲ್ಲ ನಾಶವಾಗಿ ಹೋಗ್ತದೆ. ಆಗ ವಾಸ್ತವದಲ್ಲಿ ಉಪದ್ರವಗಳು ಭೂಮಿಯ ಮೇಲೆ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಸಂಭವಿಸಬಹುದು. ಈಗ ಯುದ್ಧ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಈಗ ನಡೆದಂತ ಚಂಡಮಾರುತ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಬರಗಾಲ ಇರ್ಬೋದು, ಅದು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಸಂಭವಿಸಬಹುದು ಈ ಭೂಮಿ ಮೇಲೆ. ಆದರೆ ಭೂಮಿಯ ಮೇಲೆ ಯಾವುದೇ ಒಂದು ಪ್ರಾಂತ್ಯದಲ್ಲಿ ಸಂಭವಿಸಿದರೂ ಅದರ ಫಲಿತಾಂಶವನ್ನು ಮಾನವ ಜನಾಂಗವೆಲ್ಲ ಹಂಚಿಕೊಳ್ಳಬೇಕಾಗುತ್ತದೆ. ಅದರ ಫಲಿತಾಂಶ ಮಾತ್ರ ಯಾವುದೇ ಒಂದು ಪ್ರಾಂತ್ಯದಲ್ಲೂ ನಡೆದರೂ ಕೂಡ ಅದರ ಫಲಿತಾಂಶ ಮಾತ್ರ ಪ್ರತಿಯೊಬ್ರು ಕೂಡ ಮಾನವ ಜನಾಂಗವೇ ಅನುಭವಿಸಬೇಕಾಗ್ತದೆ. ಇದ್ದುದ್ರಲ್ಲಿ ಈಗಂತೂ ಸಾಕಷ್ಟು ಮಾಹಿತಿ, ಎಲ್ಲೋ ನಡೆಯುತ್ತಿರ್ತಕ್ಕಂಥ ವಿಷಯ ವಿತಿನ್ ಸೆಕೆಂಡ್ ಅಲ್ಲೇ ಪ್ರತಿಯೊಬ್ರು ಕೂಡ ಗ್ರಹಿಸ್ತೀವಿ. ಅದ್ರ ಬಗ್ಗೆ ನಾವು ಈಗಾಗಲೇ ನಿನ್ನೆನೂ ಕೂಡ ತಿಳಿದಿದ್ದೀವಿ ಮಾಸ್ಟರ್ಸ್. ಯಾವುದೇ ಒಂದು ವಿಷಯ ಕೇಳೋದ್ರಿಂದ, ನೋಡೋದ್ರಿಂದ, ಅದ್ರ ಬಗ್ಗೆ ಮಾತಾಡೋದ್ರಿಂದಲೂ ಕೂಡ ನಮ್ಮ ಪ್ರಾಣಶಕ್ತಿಯನ್ನ ಯಾವ ರೀತಿ ನಾವು ನಿಷ್ಕ್ರಿಯ ಮಾಡ್ಕೊಳ್ತಿದೀವಿ ಅಂತಕ್ಕಂಥ ವಿಷಯವನ್ನ. ಅದಕ್ಕೋಸ್ಕರ ಈಗಂತೂ ಆ ತರಹದ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಮಾನವ ಜನಾಂಗ ಅದರ ಫಲಿತಾಂಶವನ್ನ ಅನುಭವಿಸ್ಲೇಬೇಕಾಗ್ತದೆ. ಅಂತ ದುಷ್ಟ ಪ್ರವಾಹಗಳು ವಿಕಸಿಸುತ್ತಿರುವ ಮರಗಳ ಮೇಲೆ, ಹಚ್ಚ ಹಸಿರಾದ ಹೊಲಗಳ ಮೇಲೆ ಉಕ್ಕಿ ಹರಿದು ಅವುಗಳನ್ನು ಸರ್ವನಾಶ ಮಾಡುತ್ತಿರುತ್ತದೆ.
ಈ ರೀತಿ ಅತಿವೃಷ್ಟಿ, ಅನಾವೃಷ್ಟಿ, ಚಂಡಮಾರುತ, ದಹನ ಇರ್ಬೋದು, ಬರಗಾಲ ಇರ್ಬೋದು, ಇದು ಮುಖ್ಯವಾಗಿ ಪ್ರಾಣಶಕ್ತಿಯನ್ನ ನೀಡ್ತಕ್ಕಂಥದ್ದು ಭೂತಾಯಿಯ ಉಸಿರು. ಭೂತಾಯಿಯ ಉಸಿರು ಅಂದ್ರೆ ಭೂಮಿ ಹಚ್ಚ ಹಸಿರಾಗಿರ್ಬೇಕು. ಈ ಹಚ್ಚ ಹಸಿರು ಅಂತಕ್ಕಂಥದ್ದೇ ಈ ಪ್ರವಾಹದಲ್ಲಿ ಕೊಚ್ಚಿ ಹೋದಾಗ ನಮಗೆ ಎಲ್ಲಿ ಮಾಸ್ಟರ್ಸ್ ನಮ್ಮ ಜೀವನ ಅಂತಕ್ಕಂಥದ್ದು? ಅದು ಮರಗಳ ಮೇಲೆ, ಹಚ್ಚ ಹಸಿರಾದ ಹೊಲಗಳ ಮೇಲೆ ಉಕ್ಕಿ ಹರಿಯೋದ್ರಿಂದ, ಅವುಗಳನ್ನು ಸರ್ವನಾಶ ಮಾಡೋದ್ರಿಂದ, ಅವುಗಳ ಪ್ರಬಲವಾದ ಗಾಳಿಯನ್ನು ಹವಾಮಾನ ಪರಿಸ್ಥಿತಿಗಳಲ್ಲಿ ಏರುಪೇರು ಉಂಟು ಮಾಡಿ ಫಸಲುಗಳನ್ನು, ಹಸಿರನ್ನು ಹಾಳು ಮಾಡುತ್ತದೆಯೇ? ಅದಕ್ಕೋಸ್ಕರ ಮಾನವ ಮನಸ್ಸು ನಿಜವಾಗಿ ಬಹಳ ಪವಿತ್ರವಾಗಿ ಇದ್ದರೆ ಮಾತ್ರ ಪ್ರಾಣಶಕ್ತಿಯನ್ನು ಪ್ರವೃದ್ಧಗೊಳಿಸಿಕೊಳ್ಳಲು, ಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ? ಮನುಷ್ಯರು ಇವಕ್ಕೆಲ್ಲ ಮೂಲ ಕಾರಣ ಮನುಷ್ಯರೇ ಆಗಿರೋದ್ರಿಂದ ಮಾನವನ ಮನಸ್ಸು ನಿಜವಾಗಿ ಹೇಗಿರಬೇಕು? ಬಹಳ ಪವಿತ್ರವಾಗಿ ಇರಬೇಕು. ಪ್ರಾಣಶಕ್ತಿಯನ್ನು ಪ್ರವೃದ್ಧಗೊಳಿಸಿಕೊಳ್ಳಲು ಮತ್ತು ಅಭಿವೃದ್ಧಿಪಡಿಸಿಕೊಳ್ಳಲು ನಾವು ಸನ್ನದ್ಧರಾಗಿರಬೇಕು. ನಮ್ಮ ಆಲೋಚನೆಗಳು ನಿರ್ಮಲವಾಗಿ ಪವಿತ್ರವಾಗಿರುತ್ತಾ ಮಾನವ ಉದ್ಧಾರಕ್ಕಾಗಿ, ಮಾನವ ಜ್ಞಾನೋದಯಕ್ಕಾಗಿ, ಮಾನವ ಸ್ವಾಸ್ಥ್ಯಕ್ಕಾಗಿ, ಮಾನವ ರಕ್ಷಣೆಗಾಗಿ, ಮಾನವ ಪರಿವರ್ತನೆಗಾಗಿ ಅರ್ಪಣೆಯಾಗಿರಬೇಕು. ಮನಸ್ಸಿನಲ್ಲಿ ಅಂತ ಆಶಯದ ಬುನಾದಿ ಇಲ್ಲದೆ ಹೋದರೆ ಮಾನವನು ಆ ಪ್ರಾಣಾಗ್ನಿಯನ್ನು ತನ್ನಲ್ಲಿ ತುಂಬಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ನೋಡಿ ಮಾಸ್ಟರ್ಸ್, ನಮ್ಮಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದಾರೆ ನಮ್ಗೆ. ನಮ್ಮ ಆಲೋಚನೆಗಳು ನಿರ್ಮಲವಾಗಿರಬೇಕು, ಪವಿತ್ರವಾಗಿರಬೇಕು, ಹಾಗೂ ಮಾನವ ಉದ್ಧಾರಕ್ಕಾಗಿ, ಹಾಗೂ ಮಾನವ ಜ್ಞಾನೋದಯಕ್ಕಾಗಿ, ಮಾನವನ ಸ್ವಾಸ್ಥ್ಯಕ್ಕಾಗಿ, ಮಾನವನ ರಕ್ಷಣೆಗಾಗಿ, ಮಾನವನ ಪರಿವರ್ತನೆಗಾಗಿನೇ ಅರ್ಪಣೆಯಾಗಿರಬೇಕು. ಮನಸ್ಸಿನಲ್ಲಿ ಅಂತ ಆಶಯದ ಬುನಾದಿ ಮೊದಲು ನಮ್ಮಲ್ಲಿರಬೇಕು. ಬುನಾದಿ ಭದ್ರವಾಗಿದ್ರಲ್ವಾ ಮಾಸ್ಟರ್ಸ್ ಮನೆಯನ್ನು ಅತ್ಯುತ್ತಮವಾಗಿ, ಸುಂದರವಾಗಿ, ಗಟ್ಟಿಮುಟ್ಟಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ. ಆ ಬುನಾದಿಯನ್ನ ಹಾಕೋಬೇಕು ಅಂದ್ರೆ ನಮ್ಮಲ್ಲಿ ಇವೆಲ್ಲ ಲಕ್ಷಣಗಳು ಬುನಾದಿಯಾಗಿ ತಯಾರಾಗಬೇಕು. ಬುನಾದಿ ಇಲ್ಲದರೆ ಹೋದರೆ ಮಾನವ ಪ್ರಾಣಾಗ್ನಿಯನ್ನು ತನ್ನಲ್ಲಿ ತುಂಬಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹತ್ತಿರದ ಭವಿಷ್ಯತ್ತಿನಲ್ಲಿ ಬಹುಶಃ ಪ್ರಪಂಚದಾದ್ಯಂತ ಭೂ ಆವರಣದಲ್ಲಿರುವ ಪ್ರಾಣಶಕ್ತಿ ಪರಿಸ್ಥಿತಿಯನ್ನು ಗಮನಿಸುತ್ತಾ ಇರಲು ಎತ್ತರವಾದ ಒಂಟಿ ಸ್ತಂಭದ ಅಂತಸ್ತುಗಳ ನಿರ್ಮಾಣಗಳೂ ನಡೆಯಬಹುದು. ಸದ್ಯ ಭವಿಷ್ಯತ್ತಿನಲ್ಲಿ ಈ ಭೂಮಾತೆಯ ಆಹಾರ ಹೇಗಿದೆ ಅನ್ನೋದನ್ನ ನೋಡ್ಲಿಕ್ಕೆ ಈ ಒಂಟಿ ಕಂಬದ ಎತ್ತರವಾದ ಒಂಟಿ ಸ್ತಂಭದ ಅಂತಸ್ತುಗಳು ಕೂಡ ನಿರ್ಮಾಣವಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಮೇಲೆ ಕೆಲವು ನಿಶ್ಚಿತ ಪ್ರಾಂತ್ಯಗಳಲ್ಲಿ ಪ್ರಾಣಶಕ್ತಿ ಪ್ರವೃದ್ಧಿಯಾಗಿ ಉಳಿದ ಪ್ರಪಂಚವನ್ನೆಲ್ಲ ಪೋಷಿಸುತ್ತಾ ಇರುತ್ತದೆ. ಕೆಲವು ನಿಶ್ಚಿತ ಪ್ರದೇಶಗಳಲ್ಲಿನ ಪ್ರಾಣಶಕ್ತಿ ಲೋಪಿಸಿರುವ ಮನುಷ್ಯರು ಕೂಡ ಲೋಪಿಸಿರುವ ಮನುಷ್ಯರು ನುಂಗುತ್ತಿರುತ್ತಾರೆ. ಆದ್ದರಿಂದ ಅದು ಕ್ಷೀಣಿಸುತ್ತಿರುತ್ತದೆ. ನಾವು ಈ ರೀತಿಯಾಗಿ ನಿಶ್ಚಿತ ಪ್ರಾಂತ್ಯಗಳಲ್ಲಿ ಪ್ರಾಣಶಕ್ತಿ ಪ್ರವೃದ್ಧವಾಗಿ ಉಳಿದ ಪ್ರಾಂತ್ಯವನ್ನೆಲ್ಲ ಒಂದು ಕಡೆ ಯಥೇಚ್ಛವಾಗಿ ಇಂಥ ವ್ಯಕ್ತಿಗಳು ಇದ್ದಾನೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ನಮ್ಮ ಪತ್ರಿಜಿ ಗುರುಗಳು ಯಾಕೆ ಪಿರಮಿಡ್ ಅನ್ನ ಅಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಹೆಚ್ಚು ಪಿರಮಿಡ್ಗಳ ನಿರ್ಮಾಣಕ್ಕೆ ಹೇಳಿದ್ರು ಅಂದ್ರೆ ಮಾಸ್ಟರ್ಸ್, ಅದು ಪ್ರಾಣಶಕ್ತಿಯನ್ನ ಹೀರ್ಕೊಂಡ್ಬಿಟ್ಟು ಭೂಮಿಗೆ ಪ್ರಸರಿಸುತ್ತೆ. ಭೂಮಿ ಶಕ್ತಿಯುತವಾಗ್ಲಿ. ಈಗ ಇರ್ತಕ್ಕಂಥ ಸ್ಥಿತಿಯಲ್ಲಿ ಭೂಮಿ ತನ್ನ ಸ್ಥಿತಿ ಅಧೋಗತಿಯಲ್ಲಿದೆ, ಉನ್ನತ ಸ್ಥಿತಿಗೆ ಏರ್ಬೇಕು ಅಂತ ಹೇಳಿದ್ರೆ ಈ ಪಿರಮಿಡ್ ಶಕ್ತಿಯನ್ನು ಬಳಸ್ಲಿ. ಆ ಪಿರಮಿಡ್ ಮುಖಾಂತರ ಬರ್ತಕ್ಕಂಥ ಶಕ್ತಿಯನ್ನು ಪ್ರತಿಯೊಬ್ಬ ಧ್ಯಾನಿನೂ ಕೂಡ ಗ್ರಹಿಸ್ಲಿ, ಹೆಚ್ಚು ಶಕ್ತಿಯುತರಾಗ್ಲಿ. ಅಂತ ಸ್ಥಳಗಳು ಹೆಚ್ಚು ಪ್ರಾಣಶಕ್ತಿ ಬಿಡುಗಡೆ ಮಾಡ್ತಕ್ಕಂಥ ಸ್ಥಳಗಳಾದಾಗ ಈ ಪ್ರಾಣಶಕ್ತಿಯನ್ನ ಇರ್ತಕ್ಕಂಥ ಮಾನವರು ಇದ್ದಾರಲ್ಲ ಮಾಸ್ಟರ್ಸ್, ಅವರು ಅದನ್ನ ಕ್ಷೀಣಿಸ್ತಾರೆ. ಅವರು ಕ್ಷೀಣಿಸಿದಾಗ ನಾವು ಶಕ್ತಿಯುತ ಮಾಡ್ಬೇಕು ಅಂದ್ರೆ ನಮ್ಮಂತವರ ಸಂಖ್ಯೆ ಹೆಚ್ಚಾಗ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಎತ್ತರದ ಒಂಟಿ ಸ್ತಂಭದ ಗೋಪುರ, ಈ ಒಂಟಿ ಸ್ತಂಭದ ಗೋಪುರ ಅಂದ್ರೆ ಇದೇ ಮಾಸ್ಟರ್ಸ್ ಈ ಪಿರಮಿಡ್ ಅಂತಕ್ಕಂಥದ್ದು. ಮೇಲಿಂದ ಗಮನಿಸಿದರೆ ಪ್ರಪಂಚ ವಾತಾವರಣ ಪರಿಸ್ಥಿತಿಗಳಿಗೆ ಕಾರಣವನ್ನು ಎಲ್ಲ ದೇಶಗಳ, ಜಾತಿಗಳ, ಸಮಸ್ತ ಜೀವ ಸಾಮ್ರಾಜ್ಯಗಳ ಮಾನಸಿಕ ಭೌತಿಕ ಪರಿಸ್ಥಿತಿಗಳನ್ನು ಕೂಡ ಕಾಣಬಹುದು. ಸ್ಪಿರಿಚುವಲ್ ರಿಯಾಲಿಟಿ ಅನ್ನೋ ವಿಡಿಯೋವನ್ನ ಪ್ರಾರಂಭದಲ್ಲಿ ಗುರುಗಳು ಹಾಕಿದ್ರು ಮಾಸ್ಟರ್ಸ್. ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಯಾವ ರೀತಿ ಪ್ರಸಾರ ಆಗುತ್ತೆ, ಪಿರಮಿಡ್ ಮುಖಾಂತರ ಯಾವ ರೀತಿ ಪ್ರಸಾರ ಆಗುತ್ತೆ, ಅದ್ರ ಒಳಗಡೆ ನಾವು ಕುಳಿತು ಧ್ಯಾನ ಮಾಡಿದಾಗ ನಾವು ಹೇಗೆ ಪ್ರಾಣಶಕ್ತಿ ಅಂತಕ್ಕಂಥ ಆರದೊಳಗೆ, ಗೋಳದೊಳಗೆ, ಪಾರಮಾರ್ಥಿಕ ಗೋಳದೊಳಗೆ ನಾವು ಇರ್ತೀವಿ, ಶಕ್ತಿಯನ್ನ ಪಡಿತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಎಲ್ಲರಿಗೂ ಕೂಡ ತಿಳಿದಿದೆ ಮಾಸ್ಟರ್ಸ್. ನಾವು ನಮ್ಮೊಂದಿಗೆ ಇತರರನ್ನು ಕೂಡ ಹೆಚ್ಚು ಪ್ರಾಣಶಕ್ತಿ ಭರಿತರನ್ನಾಗಿಸೋಣ.
ಹಾಗೂ ಪ್ರಾಣಶಕ್ತಿ ಜೀವನದಲ್ಲಿರುವ ಎಲ್ಲ ಪರಿಸ್ಥಿತಿಗಳನ್ನು ಮುಖಗಳನ್ನು ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಡುತ್ತದೆ. ಈ ಪ್ರಾಣಶಕ್ತಿ ಯಾಕೆ ಅಂತ ಹೇಳಿದ್ರೆ, ಪ್ರಾಣಶಕ್ತಿ ಜೀವನದಲ್ಲಿರುವ ನಮಗೆ ಬರ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳನ್ನು, ಹಾಗೆ ನಾವು ಎದುರಿಸ್ತಕ್ಕಂಥ ಎಲ್ಲ ಮುಖಗಳನ್ನು, ನಾವು ಕೆಲವೊಂದು ಪರಿಸ್ಥಿತಿಗಳಿಗೆ ನಮ್ಮ ಮುಖಚರ್ಯೆ ಬದಲಾಗೋದು ಬೇಡ, ಆನಂದ ಸ್ಥಿತಿಯಲ್ಲೇ ಇರೋಣ. ಅದನ್ನ ಹತೋಟಿಯಲ್ಲಿಡ್ಲಿಕ್ಕೆ, ನಿಯಂತ್ರಣದಲ್ಲಿಡಲಿಕ್ಕೆ ನಮ್ಮ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅತ್ಯವಶ್ಯಕ. ಭೂ ವಾತಾವರಣದಲ್ಲಿರುವ ಪ್ರಾಣಶಕ್ತಿಯನ್ನ ಗಮನಿಸುತ್ತಿದ್ದರೆ ಒಂದು ಮಹೋನ್ನತವಾದ ಜೀವನವನ್ನು ಹೇಗೆ ನಡೆಸಬಹುದೆಂಬ ಪ್ರಜ್ಞೆಯ ವಿವೇಕನವನ್ನು ಮಾನವನು ಖಚಿತವಾಗಿಯೂ ಪಡೆಯುತ್ತಾನೆ. ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿ, ಭೂ ವಾತಾವರಣದಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನು ಗಮನಿಸಿದ್ದೇ ಆದ್ರೆ ನಾವು ಮಹೋನ್ನತವಾದ ಜೀವನವನ್ನು ಹೇಗೆ ನಡೆಸಬೇಕು, ಪ್ರಜ್ಞೆಯಿಂದ ಹೇಗೆ ನಡೆಸಬೇಕು, ನಾವು ಪ್ರಜ್ಞಾವಂತರ ಆದ್ರೆ ಮಾತ್ರ ನಾವು ಭೂಮಿಯ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಸಾಧ್ಯ. ವಿವೇಕದಿಂದ ಜೀವನವನ್ನು ನಡೆಸಬೇಕಾಗಿದೆ. ಈ ಧ್ಯಾನಕ್ಕೆ ಬಂದವರೆಲ್ಲರೂ ವಿವೇಕವಂತರನ್ನಾಗಿ ಮಾಡಬೇಕು ಅನ್ನೋದೇ ಮೂಲ ಉದ್ದೇಶ ಮಾಸ್ಟರ್ಸ್. ಮಾನವನು ಖಚಿತವಾಗಿ ಪಡಿತಾನೆ. ನಾವು ಈ ಧ್ಯಾನಕ್ಕೆ ಬಂದ್ರೆ ಈ ವಿವೇಕವನ್ನು ಖಚಿತವಾಗಿ ಪಡಿತೇವೆ. ಉಳಿದವರನ್ನು ಕರೆತರಬೇಕಾಗಿರತಕ್ಕಂಥದ್ದು ಅತಿ ಶೀಘ್ರದಲ್ಲಿ ನಡೀತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಮಾಸ್ಟರ್ಸ್. ಪ್ರಾಣಶಕ್ತಿಯನ್ನ ಅಭಿವೃದ್ಧಿಪಡಿಸಿಕೊಳ್ಳಲು ಇರಬೇಕಾದ ಎರಡನೆಯ ಬುನಾದಿ, ಇದು ಮೂಲ ಬುನಾದಿ ಆಯ್ತು ಮಾಸ್ಟರ್ಸ್, ಮೊದಲನೇದು. ಇದು ಎರಡನೇ ಬುನಾದಿ ಏನಂದ್ರೆ, ನಾವು ಮಾಡುತ್ತಿರುವ ಎಲ್ಲ ಕೆಲಸಗಳ ಹಿಂದೆ ಒಂದು ಪವಿತ್ರ ಆಶಯವನ್ನು ಹೊಂದಿರುವುದು. ನಾವು ಏನೇ ಕೆಲಸ ಮಾಡ್ತಿದೀವಿ ಅಂತ ಅಂದ್ರೆ ಅದ್ರ ಹಿಂದೆ ಪವಿತ್ರ ಆಶಯವಿರ್ಲಿ, ಸ್ವಾರ್ಥ ಬೇಡ. ಪವಿತ್ರ ಆಶಯ ಎಂದರೆ ಯಾವುದೇ ಸ್ವಾರ್ಥವಿಲ್ಲದ ಆಶಯ. ಪವಿತ್ರ ಆಶಯ ಅಂದ್ರೆ ಏನು ಅಂದ್ರೆ ಸ್ವಾರ್ಥವಿಲ್ಲದ ಆಶಯ. ನಾನು ನನಗೆ ಅಂತಕ್ಕಂಥ ಸ್ವಾರ್ಥವನ್ನ ತೊರೆದಾಗ ಅದು ಪವಿತ್ರ ಆಶಯ ಆಗ್ತದೆ ಮಾಸ್ಟರ್ಸ್. ದುರಾಭಿಮಾನ, ಅಹಂಕಾರ, ಅಹಂ ನಂತರ ಸ್ವಾರ್ಥಭರಿತವಾದ ಉದ್ದೇಶಗಳ ಬುನಾದಿಯಿಂದ ಇದ್ದರೆ ಪ್ರಾಣಶಕ್ತಿಯ ಅರಿವುಗಳು ವಿಕರ್ಷಣೆಗೆ ಒಳಗಾಗಿ ಲಭಿಸುವುದಿಲ್ಲ. ನಮ್ಮಲ್ಲಿ ಈ ದುರಾಭಿಮಾನ ಆಗ್ಲಿ, ಅಹಂಕಾರ ಆಗ್ಲಿ, ಅಹಂನ ನಂತರ ಸ್ವಾರ್ಥಭರಿತವಾದ ಉದ್ದೇಶವೇನಾದ್ರೂ ಇದ್ದದ್ದೇ ಆದ್ರೆ ನಮ್ಮಲ್ಲಿ ಪ್ರಾಣಶಕ್ತಿಯ ಅರಿವು ಆಕರ್ಷಣೆ ಆಗಲ್ಲ, ವಿಕರ್ಷಣೆ ಆಗಿ ಅದು ನಮಗೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಲಭಿಸ್ತೇ ಹೋಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಥವಾ ಇನ್ನು ಹೆಚ್ಚಿನದಾಗಿ ನಮಗಷ್ಟೇ ಇದಾಗೋದಿಲ್ಲ, ವಿಕರ್ಷಣೆಗೊಳಗಾಗೋದಿಲ್ಲ, ವಾತಾವರಣದಲ್ಲಿನ ಪ್ರಾಣಶಕ್ತಿಯನ್ನೆಲ್ಲ ಇಂಥ ಮನುಷ್ಯರು ನುಂಗಿ ಬಿಡುತ್ತಿರುವುದರಿಂದ ಖಾಲಿ ಆಗ್ತಾ ಇದೆ. ಈ ಭೂಮಂಡಲದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ಖಾಲಿ ಮಾಡ್ತಿರೋರು ಯಾರು ಅಂದ್ರೆ, ಈ ಪ್ರಾಣಶಕ್ತಿಯನ್ನ ನಾವು ಗಳಿಸ್ಕೊಳ್ಳೋದೂ ಇಲ್ಲ, ಪ್ರಾಣಶಕ್ತಿಯಿಂದ ವಿಕರ್ಷಿಸ್ತರಾಗಿ ಭೂಮಿಯಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ನುಂಗ್ ಬಿಡ್ತಾ ಇದ್ದೀವಿ. ಇದರಿಂದ ಭೂಮಿಯ ಶಕ್ತಿ ಏನಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿಯನ್ನ ಅಭಿವೃದ್ಧಿಪಡಿಸಿಕೊಳ್ಳಲು ಇರಬೇಕಾದ ಮೂರನೆಯ ಬುನಾದಿ ಸಾಮರ್ಥ್ಯ ಅಂದ್ರೆ ನೋಡ್ತಾ ಹೋಗೋಣ ಮಾಸ್ಟರ್ಸ್, ತ್ಯಾಗಮಯವಾದ ಜೀವನವನ್ನ ನಡೆಸುತ್ತಿರುವುದು. ಈಗೇನು ಹೇಳಿದ್ವಲ್ಲ ಮಾಸ್ಟರ್ಸ್, ಪಾರಮಾರ್ಥಿಕ ಗೋಳದಕ್ಕೆ ಹತ್ತಿರವಾದ ಜೀವನ ಧರ್ಮ ಅಂತ ಹೇಳ್ಬಿಟ್ಟು, ಅದು ಒಂದು ಧರ್ಮ ಕ್ಷೇತ್ರವನ್ನು ಮಾನವ ಸೇವೆಗಾಗಿ ಸೃಷ್ಟಿಸಿಕೊಂಡು ಆ ಸದಾಶಯವನ್ನು ಕ್ರಿಯೆಗಳ ಮೂಲಕ ನಿರೂಪಿಸುತ್ತಿರುವುದು. ಇಲ್ಲಿ ನಡೀತಕ್ಕಂಥ ಜ್ಞಾನವನ್ನು, ಧ್ಯಾನವನ್ನು ಹಂಚತಕ್ಕಂಥ ಎಲ್ಲ ಜೂಮ್ ವೇದಿಕೆಗಳು ಕೂಡ ಇದೇ ಉದ್ದೇಶ ಮಾಸ್ಟರ್ಸ್. ಭೂಮಿಯ ಶಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡ್ತಕ್ಕಂಥದ್ದು. ಮೂರನೇ ಬುನಾದಿ ಅಂದ್ರೆ ಪ್ರಾಣಶಕ್ತಿಯನ್ನು ಅಭಿವೃದ್ಧಿ ಪಡಿಸಿಕೊಳ್ಳಲು ಇರಬೇಕಾದಂತ ಮೂರನೇ ಬುನಾದಿ ಸಾಮರ್ಥ್ಯ ಅಂದ್ರೆ ತ್ಯಾಗಮಯವಾದ ಜೀವನ ನಡೆಸ್ತದು. ಒಂದು ಧರ್ಮ ಕ್ಷೇತ್ರವನ್ನು ಮಾನವ ಸೇವೆಗಾಗಿ, ಇಲ್ಲೇನು ವೇದಿಕೆ ಇದೆ ಅಲ್ವಾ ಮಾಸ್ಟರ್ಸ್, ಅದು ಇದೆ ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾದ ಬುನಾದಿ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು. ಬರೀ ತ್ಯಾಗಮಯವಾದ ಜೀವನವನ್ನು ನಡೆಸೋದ್ರ ಜೊತೆಗೆ ಅಲ್ಲಿ ಮಾನವ ಸೇವೆಗಾಗಿ ಸೃಷ್ಟಿ ಮಾಡಿಕೊಂಡು ಸದಾಶಯವನ್ನು, ಪ್ರತಿಯೊಬ್ರು ಕೂಡ ಸದಾಶಯ ಕ್ರಿಯೆಗಳನ್ನ ನಿರೂಪಣೆ ಮಾಡ್ತಕ್ಕಂಥದ್ದು, ಅವರು ಮಾಡಿ ತೋರಿಸ್ತಕ್ಕಂಥದ್ದು. ಈ ನಿರ್ಮಲವಾದ ಸೇವೆಯನ್ನ ಅವರು ಮಾಡೋದ್ರ ಜೊತೆಗೆ ನೀವು ಕೂಡ ಈ ಸೇವೆಯ ಕೈಂಕರ್ಯದಲ್ಲಿ ಕೈಗೂಡಿಸಿ ಅಂತಕ್ಕಂಥದ್ದು. ಈ ಮೂರು ಬುನಾದಿಗಳಿಂದ ಒಬ್ಬ ಮನುಷ್ಯನು ತನ್ನ ಜೀವನವನ್ನು ನಿರ್ಮಿಸಿಕೊಂಡರೆ ಖಚಿತವಾಗಿ ಆತ ನಿಧಾನವಾಗಿ ಒಂದು ಪ್ರಾಣಶಕ್ತಿ ನಿರ್ಮಾಣ ಯಂತ್ರದಂತೆ ಸಿದ್ಧವಾಗುತ್ತಾನೆ. ಪ್ರಾಣಶಕ್ತಿಯನ್ನು ಯಥೇಚ್ಛವಾಗಿ ಈ ಮೂರು ಬುನಾದಿ ಸಾಮರ್ಥ್ಯಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಈ ವೇದಿಕೆಗೆ ಅನಂತ ಕೋಟಿ ನಮನಗಳು ಮಾಸ್ಟರ್ಸ್. ಮೊದಲನೇದಾಗಿ ಒಂದು ಪ್ರಾಣಶಕ್ತಿ ನಿರ್ಮಾಣ ಯಂತ್ರದಂತೆ ನಿರ್ಮಾಣವಾಗಿದೆ ಈ ವೇದಿಕೆ. ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಎಲ್ಲರಿಗೂ ಕೂಡ ಅವಗಾಹನೆಗೆ ಬಂದಿದೆ ಅಂತ ತಿಳಿತಿದ್ದೀನಿ ಮಾಸ್ಟರ್ಸ್. ಮನೋನೈರ್ಮಲ್ಯ, ಪವಿತ್ರತೆಯು ಮಾನವನನ್ನು ಉನ್ನತ ಪ್ರಜ್ಞೆಗೆ, ಉತ್ತಮ ಲೋಕಕ್ಕೆ ಸೇರಿಸುತ್ತದೆ. ನಮ್ಮ ಮನೋಮಯ ಕೋಶ ನಮ್ಮ ಮನಸ್ಸನ್ನ ಶೂನ್ಯ ಸ್ಥಿತಿಗೆ ತಂದಾಗ, ನಮ್ಮ ಮನಸ್ಸು ನೈರ್ಮಲ್ಯ ಸ್ಥಿತಿಯನ್ನು ಹೊಂದಿದಾಗ ಪವಿತ್ರತೆಯು, ಆ ಪವಿತ್ರತೆ ಅಂತಕ್ಕಂಥದ್ದು ಮಾನವನನ್ನ ಉನ್ನತ ಪ್ರಜ್ಞಾ ಸ್ಥಿತಿಗೆ, ಉನ್ನತ ಪ್ರಜ್ಞಾ ಲೋಕಕ್ಕೆ ಕರೆದೊಯ್ಯುತ್ತದೆ.
ಆಶಯಗಳ ಶುದ್ಧತೆಯು ನಮ್ಮಲ್ಲಿ ಉತ್ತಮವಾದ ಆಶಯಗಳು ಇದ್ದಾಗ, ಆಶಯಗಳಲ್ಲಿ ಶುದ್ಧ ಆಶಯ ಇದ್ದಾಗ ಉತ್ತಮ ಚೈತನ್ಯ ಕೇಂದ್ರಗಳನ್ನ ಸಂಕಲ್ಪ ಶಕ್ತಿಯನ್ನು ಉತ್ತೇಜನ ಪಡಿಸುತ್ತದೆ. ನಮ್ಮ ಚೈತನ್ಯ ಕೇಂದ್ರಗಳು ತಿಳಿದಿದ್ದೀವಲ್ಲ ಮಾಸ್ಟರ್ಸ್, 7 ಚಕ್ರಗಳು ಅಂತ ಹೇಳ್ಬಿಟ್ಟು, ಆ ಕೇಂದ್ರಗಳು ಶುದ್ಧಿ ಆದಾಗ, ನಾಡಿ ಮಂಡಲ ಶುದ್ಧಿ ಆದಾಗ ನಮ್ಮ ಸಂಕಲ್ಪ ಶಕ್ತಿಯನ್ನು ಉತ್ತೇಜನ ಮಾಡುತ್ತೆ. ನಮ್ಮ ಸಂಕಲ್ಪ ಮಾತೇ ಮಂತ್ರವಾಗುತ್ತೆ. ನಮ್ಮ ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ನಾವು ಬರೀ ಮಾತಲ್ಲಿ ಆಡಿದ್ರೆ ಸಾಕು, ಅದು ಮಂತ್ರದ ರೀತಿಯಲ್ಲಿ ಶುದ್ಧಿ ಆಗುತ್ತದೆ. ನಿಸ್ವಾರ್ಥವಾದ ಸೇವೆ ಏನ್ ಮಾಡ್ತದೆ ಅಂದ್ರೆ ಉತ್ತಮ ಪುರುಷರ ಮೇಲೆ ವಿಶ್ವಾಸವನ್ನು ಉಂಟು ಮಾಡುತ್ತದೆ. ಉತ್ತಮರು ನಮಗೆ ಹತ್ತಿರವಾಗಿ ನಮ್ಮ ಪ್ರಯತ್ನಗಳಿಗೆ ಸಹಕರಿಸುತ್ತಾರೆ. ನಾವು ಶುದ್ಧವಾದ ಉತ್ತಮ ಮನುಷ್ಯತ್ವ ಪುರುಷತ್ವವನ್ನ ಪಡಿತೀವಿ. ನಾವು ಉತ್ತಮರಾದಾಗ ನಾವು ಯಾವಾಗ್ಲೂ ಉತ್ತಮವಾದದ್ದನ್ನೇ ಆಕರ್ಷಣೆ ಮಾಡ್ತೀವಿ. ನಮ್ಮ ಪ್ರಯತ್ನನೂ ಕೂಡ ಯಾವಾಗ್ಲೂ ಸದಾ ಉತ್ತಮವಾಗೇ ಇರುತ್ತೆ. ನಮ್ಮ ಮಾತು ಇರ್ಬೋದು, ನಮ್ಮ ಕಾರ್ಯಗಳಿರ್ಬೋದು, ಉತ್ತಮವಾದ ಸ್ಥಿತಿಯಲ್ಲೇ ಇರ್ತೀವಿ ನಾವು ಸದಾ. ಒಬ್ಬ ಮನುಷ್ಯನಲ್ಲಿ ಪ್ರಾಣಶಕ್ತಿ ಪ್ರವೃದ್ಧವಾದಾಗ ತನ್ನ ಚೈತನ್ಯ ವಿಸ್ತಾರವನ್ನು ಅನುಭವಿಸಬಲ್ಲನು. ಈ ಮನುಷ್ಯನಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಪ್ರವೃದ್ಧಮಾನದಲ್ಲಿ ಸ್ಥಿತಿಯಲ್ಲಿದ್ದಾಗ ನಮ್ಮ ಚೈತನ್ಯ, ಆತ್ಮ ಚೈತನ್ಯ ಅಂತಕ್ಕಂಥದ್ದು ವಿಸ್ತಾರವನ್ನು ಅನುಭವಿಸುತ್ತೆ. ಆನಂದಮಯ ಸ್ಥಿತಿಯಲ್ಲಿ ಇರ್ತೀವಿ ಸದಾ. ನಮ್ಮ ಚೈತನ್ಯ ಅಭಿವೃದ್ಧಿಯನ್ನು ಉಂಟು ಮಾಡುವ ಮೊದಲನೆಯ ಶಕ್ತಿಯೇ ಪ್ರಾಣಶಕ್ತಿ. ನಮ್ಮ ಚೈತನ್ಯ ಕೇಂದ್ರಗಳನ್ನ ಶಕ್ತಿ ಕೊಡ್ತಕ್ಕಂಥದ್ದೇ ಈ ಪ್ರಾಣಶಕ್ತಿ. ನಮ್ಮ ಪ್ರಾಣಮಯ ಶರೀರ ಅಂತಕ್ಕಂಥದ್ರಲ್ಲಿ ಇರ್ತಕ್ಕಂಥ ಈ ಪ್ರಾಣ ಚೈತನ್ಯ ಕೇಂದ್ರಗಳು ಅತ್ಯುತ್ತಮವಾದ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿ ಅದ್ಭುತವಾಗಿದ್ದಾಗ ನಾವು ಅಮರತ್ವವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇದಲ್ಲದೆ ಇಷ್ಟು ಕಲಿತುಕೊಂಡರೂ, ಎಷ್ಟು ವಿದ್ಯಾರ್ಜನೆ ಮಾಡಿದರೂ, ಎಷ್ಟು ಮಾಹಿತಿ ಇದ್ದರೂ, ಎಷ್ಟು ಜ್ಞಾನವಿದ್ದರೂ ನಮ್ಮ ಚೈತನ್ಯ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಆದ್ರೆ ಪ್ರಾಣಮಯ ಶಕ್ತಿಯ ಬಗೆಗಿನ ಒಂದು ಆಲೋಚನೆಯೇ ಚೈತನ್ಯ ಅಭಿವೃದ್ಧಿಗೆ ಅವಕಾಶವನ್ನು ಉಂಟು ಮಾಡುತ್ತದೆ. ಪ್ರಾಣಶಕ್ತಿಯ ಬಗೆಗಿನ ನಮ್ಮ ಆಲೋಚನೆ, ನಮ್ಗೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಇದೆ, ಪ್ರಾಣಮಯ ಕೋಶವನ್ನ ಶುದ್ಧಿ ಮಾಡುತ್ತೆ, ಅಲ್ಲಿರ್ತಕ್ಕಂಥ ಚೈತನ್ಯ ಕೇಂದ್ರಗಳನ್ನ ಅಭಿವೃದ್ಧಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಆಲೋಚನೆ ಬಂದ್ರೆ ಸಾಕು ಮಾಸ್ಟರ್ಸ್, ಆ ಚೈತನ್ಯ ಅಭಿವೃದ್ಧಿಗೆ ಒಂದು ಅವಕಾಶ ಸಿಕ್ಕ ಹಾಗೆ. ನಾವು ಅಸಂತೃಪ್ತಿ, ಅನುಮಾನ, ವ್ಯಥೆ ಪ್ರಾಣಶಕ್ತಿಯನ್ನ ನಾಶಗೊಳಿಸುತ್ತೆ. ಇದು ಚೆನ್ನಾಗಿ ತಿಳಿದಿರ್ಲಿ. ಅಸಂತೃಪ್ತಿ ಇರ್ಬೋದು, ಅನುಮಾನ ಇರ್ಬೋದು, ವ್ಯಥೆ ಇರ್ಬೋದು, ಇದು ಪ್ರಾಣಶಕ್ತಿಯನ್ನ ನಾಶ ಮಾಡುತ್ತೆ. ಇನ್ನು ಕಾಮ, ಕ್ರೋಧ, ಲೋಭ ಅಂತಕ್ಕಂಥ ಇವನ್ನ ಹಾವುಗಳಿಗೆ ಹೋಲಿಸಿದ್ದಾರೆ ಮಾಸ್ಟರ್ಸ್. ಈ ಹಾವುಗಳು ಪ್ರಭಾವಗಳಿಗೆ ಚಲಿಸದ ಮನುಷ್ಯ, ಈ ಕಾಮ, ಕ್ರೋಧ, ಲೋಭ ಅಂತಕ್ಕಂಥ ಪ್ರಭಾವಗಳಿಗೆ ಚಲಿಸದ ಮನುಷ್ಯನು ಎಲ್ಲ ರೋಗಗಳನ್ನು ಎದುರಿಸುವ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಂಡಿರ್ತಾನೆ. ಈ ಲೋಭಗಳಿಗೆ ನಾವು ಒಳಗೊಳ್ಳದೆ ಹೋದ್ರೆ ನಾವು ಎಲ್ಲ ರೋಗಗಳನ್ನು ಎದುರಿಸ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಸದಾ ಇರ್ತದೆ ಅಂತ ತಿಳಿದಿದ್ದೀವಿ ಮಾಸ್ಟರ್ಸ್. ಈ ಪ್ರಾಣಶಕ್ತಿಯಲ್ಲಿ ಇದುವರೆಗೂ ಅದ್ಭುತವಾದ ಜ್ಞಾನವನ್ನ ಹಂಚಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯ ಪರಮೋಚ್ಚ ಗುರುಗಳಿಗೂ, ಇದುವರೆಗೂ ಈ ಜ್ಞಾನವನ್ನು ಆಲಿಸಿದಂತ ಎಲ್ಲ ನನ್ನ ಆತ್ಮದೇವರುಗಳಿಗೂ ನಮಿಸುತ್ತಾ ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಗಳೇ. ಅವಕಾಶಕ್ಕಾಗಿ ಧನ್ಯವಾದಗಳು ಗುರುಗಳೇ.